न कर्मणा न प्रजया धनेन त्यागेनैके अमृतत्वमानशुः परेण न कन्निहितं गुहायां बिभ्राजते तद्यतयो विशन्ति वेदान्तविज्ञानसुनिश्चितार्थाः सन्न्यासयोगाद्यतयः शुद्धसत्त्वाः हे ब्रह्मलोके सुपरान्तकाले परामृतात् परिमुच्यन्ति सर्वे दहरं विभावं परमेश्वरभूतं यत्पुण्डरीकं पुरमध्यसत्कृष्टम् तत्रापि रक्षं गगनं निजोगस्तस्मिन् यदन्तस्तदुपासितव्यम् यो वेदामोज्ज्वरभूतो वेदान्ते च प्रतिष्ठितः तस्य प्रकृतिरेकस्य यः परः स महेश्वरः। ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಸರ್ವರಿಗೂ ಸುಸ್ವಾಗತ. ಪರಮ ಪೂಜ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಚರಣ ಕಮಲಗಳಲ್ಲಿ ನಮಿಸುತ್ತಾ ಎಡಹಳ್ಳಿ ಮತ್ತು ಕಾನ್ಗೋಡ್ ಮಂಡಲದ ಹಿಂದೂ ಸಮಾವೇಶವನ್ನ ಶ್ರೀಗಳ ಆಶೀರ್ವಾದದೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಸ್ಥಳ ದನಬೈಲ್ ಕಟ್ಟೆ ಮೈದಾನ, ಹೀಪನಹಳ್ಳಿ. ಪ್ರಾರಂಭದಲ್ಲಿ ಊರಿನ ಹಿರಿಯರು ಸಜ್ಜನರು ಆದ ಗಜಾನನ್ ಸುಬ್ರಾಯ ಹೆಗಡೆ ಬಂಡಿ ಮನೆಯವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಗ್ರಾಮದ ಹಿರಿಯರಿಂದ ಪರಮ ಪೂಜ್ಯ ಶ್ರೀಗಳಿಗೆ ಫಲ ಸಮರ್ಪಣೆ. यो देवानां प्रथमं पुरस्ताद् विश्वाधियो रुद्रो महर्षिः हिरण्यगर्भं पश्यत जायमानगुं तनो देवः शुभयात् स्मृत्या संयुनक्तु ॐ न कर्मणा न प्रजया धनेन त्यागेनैके अमृतत्वमानशुः परेण न कन्निहितं गुहायां बिभ्राजते तद्यतयो विशन्ति वेदान्तविज्ञानसुनिश्चितार्थाः सन्न्यासयोगाद्यतयः शुद्धसत्त्वाः हे ब्रह्मलोके सुपरान्तकाले परामृतात् परिमुच्यन्ति सर्वे दहरं विभावं परमेश्वरभूतं यत्पुण्डरीकं पुरमध्यसत्कृष्टम् तत्रापि रक्षं गगनं विजोगस्तस्मिन् यदन्तस्तदुपासितव्यम् यो वेदादोस्वरः प्रोक्तो वेदान्ते च प्रतिष्ठितः तस्य प्रकृतिरेकस्य यः परः स महेश्वरः। नमो गुरुभ्यो गुरुपादुकाभ्यो नमः परेभ्यः परपादुकाभ्यः आचार्यसिद्धेश्वरपादुकाभ्यो नमोऽस्तु लक्ष्मीपतिपादुकाभ्यः। इदं फलं मया देवा स्थापितं पुरतस्तव तेन मे सुफलावाप्तिर्भवेज्जन्मनि जन्मनि। श्री गुरुचरणारविन्दयोः फलहिरण्यं समर्पयामि। ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಊರಿನ ಹಿರಿಯರು, ಕೃಷಿಕರು, ದಾನಿಗಳು ಆದಂತಹ ಶ್ರೀಯುತ ಗಜಾನನ್ ಹೆಗಡೆ ಬಂಡಿಯವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಶ್ರೀಯುತ ನಾಗರಾಜ್ ನಾಯ್ಕ ಅವರು ಅವರಿಗೆ ಗೌರವವನ್ನು ನೀಡಬೇಕು ಅಂತ ಹೇಳಿ ಕೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗೋಪಿ ಬಳ್ಳಾರಿಯವರು ಆಗಮಿಸಿದ್ದಾರೆ. ಇವರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಳ್ಳಾರಿ ಇದರ ಪ್ರಾಧ್ಯಾಪಕರು ಹೌದು. ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಉತ್ತರ ಪ್ರಾಂತ. ಸುಮಾರು 38 ವರ್ಷಗಳಿಂದ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರಿಗೆ ದತ್ತಾತ್ರೇಯ ನಾಯ್ಕ ಅವರು ಗೌರವ ಸಮರ್ಪಣೆಯನ್ನು ಮಾಡಿದರು. ಈ ಕಾರ್ಯಕ್ರಮದಲ್ಲಿ
ಶ್ರೀ ಶ್ರೀಕಾಂತ್ ಅಗಸಾಲ್ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಅವರು ಇದ್ದಾರೆ. ಅವರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಶ್ರೀ ಸುಬ್ರಹ್ಮಣ್ಯ ತಾರಗೋಡ್ ಅವರು ಶಿರ್ಸಿ ಗ್ರಾಮಾಂತರ ತಾಲೂಕಿನ ಕಾರ್ಯವಾಹಕರು ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಚೆಂಗಾಣಿಸಿಕೊಳ್ಳಿಕ್ಕಾಗಿ ಆರಕ್ಷಕ ಇಲಾಖೆಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ನಿವೃತ್ತ ಸೇನಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾಧ್ಯಮದವರು ಯಾವತ್ತು ನಮ್ಮ ಒಟ್ಟಿಗಿರ್ತಾರೆ ಇದ್ದಾರೆ ಇವತ್ತು ಕೂಡ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಹೀಪನಹಳ್ಳಿ, ಹೆರಿಗೆಮನೆ, ಹೊನ್ನಜ್ಜಿ, ಮೆಣಸಿಕೇರಿ ಭಾಗದ ಸಮಸ್ತ ಹಿಂದೂ ಬಾಂಧವರಿದ್ದಾರೆ. ಅದರ ಜೊತೆಗೇನೆ ಮಕ್ಕಳು, ಮಾತೆಯರಿದ್ದಾರೆ. ಎಡಳ್ಳಿ ಹಾಗೂ ಕಾನ್ಗೋಡ್ ಭಾಗದ ಮಂಡಲದ ಎಲ್ಲ ಹಿಂದೂ ಬಾಂಧವರಿದ್ದಾರೆ. ತಮಗೆಲ್ಲರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯ ಶ್ರೀಗಳು, ಗೌರವ ಅಧ್ಯಕ್ಷರು, ವಕ್ತಾರರು, ತಾಯಿ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ದೀಪವನ್ನು ಬೆಳಗಿಸುವುದರ ಮೂಲಕ ನಮ್ಮ ಹಿಂದೂ ಸಮ್ಮೇಳನಕ್ಕೆ ಚಾಲನೆಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಎಲ್ಲರೂ ಅಲ್ಲಿ ಎಲ್ಲಿ ನಿಂತ್ಕೊಳ್ಳಿ. बोलो भारत माता की, सनातन हिंदू धर्म की। बोलो भारत माता की, सनातन हिंदू धर्म की। श्रीमद जगद्गुरु शंकराचार्य श्रीमद गंगाधरेंद्र सरस्वती स्वामी महाराज की। ಮಂಡಲದ ಹಿಂದೂ ಬಾಂಧವರಿಂದ ದೇಶಭಕ್ತಿ ಗೀತೆ.
ಪೂಜಕನಾನು ಎನ್ನಯ ಶಿರವರಿಡುವೆನು ಅಡಿಯಲ್ಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಕೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಬರದಲ್ಲಿ. ನಿನ್ನ ನಾಮ ನಿನಾದವಾಗಲಿ, ಶ್ರಮಿಪೆನ ಪ್ರತಿ ಕ್ಷಣದಲ್ಲಿ. ನಿನ್ನ ಗೌರವಕ್ಕೆ ದುರು ಬರುವ ಭಯವ ಮುರಿವೆನು ಜಗದಲ್ಲಿ. ನಿನ್ನ ಗೌರವಕ್ಕೆ ದುರು ಬರುವ ಭಯವ ಮುರಿವೆನು ಜಗದಲ್ಲಿ. ಜಗದ ಜನನಿ ಭಾರತಾಯಿದ ಕೇಳಿ ನಲಿಯುವೆ ಮನದಲ್ಲಿ. ಮಾತೆ ಪೂಜಕನಾನು ಎನ್ನಯ ಶಿರವರಿಡುವೆನು ವದನವ ನೋಡಿ ನಲಿಯುವುದು ಎನ್ನೆದೆ. ನಿನ್ನ ದುಃಖಿತ ವದನ ವೀಕ್ಷಿಸಿ ತಿಳಿಯುವುದೆನ್ನಯ ಹೃದಯವು. ನಿನ್ನ ಮುಖದಲ್ಲಿ ತೆಗುವುದರಳು ನೀರು ಬೈಯುವೆ ರಕ್ತವ. ನಿನ್ನ ಮುಖದಲ್ಲಿ ತೆಗುವುದರಳು ನೀರು ಬೈಯುವೆ ರಕ್ತವ. ಎನ್ನ ಕಣ ಕಣತೆಯನ್ನು ಬಸಿಯುವೆ ಪೂರ್ಣ ಜೀವನ ಶಕ್ತಿಯ. ಮಾತೆ ಪೂಜಕನಾನು ಎನ್ನಯ ಶಿರವರಿಡುವೆನು ಅಡಿಯಲ್ಲಿ. ತೇಜವದನವು ನೋಡಲಿ ಉರಿವೆ ದೀಪದ ತೆರದಲ್ಲಿ. ಎನ್ನ ಶಕ್ತಿಯ ಋತವ ಸತತವು ಎರೆಯುತ್ತಿರುವೆನು ಭರದಲ್ಲಿ. ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾದೀವಿಗೆ. ಮಾತೃ ಮಂದಿರ ಬೆಳಗುತ್ತಿರಲಿ ನಾನೇ ನಂದಾದೀವಿಗೆ. ಭಕ್ತಿ ನೆರದಿ ದೇಹ ಉಳಿಯಲಿ ಸಾರ್ಥಕತೆಯೇ ಬಾಳಿಗೆ. ಮಾತೆ ಪೂಜಕನಾನು ಎನ್ನಯ ಶಿರವರಿಡುವೆನು ಅಡಿಯಲ್ಲಿ. ರುದ್ರನಾಗಿ ವಿರೋಧಿ ವಿಷವರು ಹರದಿ ನಾನದ ನುಂಗುವೆ. ಜಗವ ಮೆಚ್ಚಿಸಿ ಅದರ ಹೃದಯವ ನಿನ್ನೆಗೆ ನಾ ಸೆಳೆಯುವೆ. ಸಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ. ಸಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಕೋಟಿ ಭಕ್ತರ. ಕೀರ್ತಿ ಶಿಖರದಿ ಮಾತೆ ವಂದಿಸು ಅರ್ಪಿಸುವೆ ನಾ ಸರ್ವವ. ಮಾತೆ ಪೂಜಕನಾನು ಎನ್ನಯ ಶಿರವರಿಡುವೆನು ಅಡಿಯಲ್ಲಿ. ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ. ಒಂದೇ ಆಸೆಯು ಮನದಲ್ಲಿ. ಒಂದೇ ಆಸೆಯು ಮನದಲ್ಲಿ. बोलो भारत माता की वंदे वंदे. ಪ್ರಾಸ್ತಾವಿಕ ಮಾತು ಪ್ರದೀಪ್ ಹೆಗಡೆ ಹಿಪ್ನಳ್ಳಿ ಅವರಿಂದ.
श्री सिद्धिविनायक स्वामी की, भारत माता की, सनातन हिंदू धर्म की, श्रीमद जगद्गुरु शंकराचार्य गंगाधरेंद्र सरस्वती स्वामी महाराज की, श्री गुरुभ्यो नमः. ಊರ ಅಧಿದೇವತೆಯಾದ ಮಹಾಗಣಪತಿಗೆ ವಂದಿಸುತ್ತಾ, ಪೂಜ್ಯ ಶ್ರೀಗಳ ಪಾದ ಕಮಲಗಳಿಗೆ ನಮಿಸುತ್ತಾ, ಹೀಪನಹಳ್ಳಿ ಗ್ರಾಮ, ಎಡಳ್ಳಿ ಹಾಗೂ ಕಾನೂರು ಮಂಡಲದಿಂದ ಆಯೋಜಿಸಲಾದ ಭವ್ಯ ಹಿಂದೂ ಸಮ್ಮೇಳನಕ್ಕೆ ತಮಗೆಲ್ಲ ಆದರದ ಸ್ವಾಗತ. ಎಲ್ಲ ಹಿಂದೂ ಸಂಸ್ಕೃತಿಯ ಜನಗಳಿಗೆ ವಂದನೆಗಳು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100 ವರ್ಷ ಪೂರೈಸಿದ ಈ ಸಂಭ್ರಮದಲ್ಲಿ ಎಲ್ಲ ಮಂಡಲಗಳಲ್ಲೂ ಆಯೋಜಿಸುತ್ತಿರುವ ಹಿಂದೂ ಸಮ್ಮೇಳನಗಳಿಂದ ಪ್ರೇರಿತರಾಗಿ ಹೀಪನಹಳ್ಳಿ ಗ್ರಾಮ, ಎಡಳ್ಳಿ ಹಾಗೂ ಕಾನೂರು ಮಂಡಲಗಳು ಒಡಗೂಡಿ ಇಂದು ಭವ್ಯ ಹಿಂದೂ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ನಮ್ಮ ಮಂಡಲಗಳ ಬಹುಸಂಖ್ಯಾತರು ಹಿಂದೂ ಸಂಸ್ಕೃತಿಯನ್ನ ತಮ್ಮ ಜೀವನದ ಕ್ರಮವನ್ನಾಗಿಸಿಕೊಂಡಿದ್ದಾರೆ. ಸಂಕ್ಷಿಪ್ತವಾಗಿ ಈ ಮಂಡಲಗಳ ಪರಿಚಯ ಮಾಡಬೇಕಾದಲ್ಲಿ, ಕಾನೂರು ಹಾಗೂ ಎಡಳ್ಳಿ ಮಂಡಲವು ಮಶಿಗದ್ದೆ, ಅಜ್ಜಿಬಳ್, ಬಾಳ್ಗಾರು, ಮಿಸುಗುಂದ್ಲಿ, ಕರೂರು, ಚಳ್ಳಗದ್ದೆ, ಕರ್ಸುಳ್ಳಿ, ಬೆಟ್ಕೊಪ್ಪ, ಹಲಸನಹಳ್ಳಿ, ಶಿರ್ಸಿಮಕ್ಕಿ, ತುಂಬೆಮನೆ, ಸಹಸ್ರಹಳ್ಳಿ, ಮುಡಿಗೆಸರ, ಬೆಳ್ಳೆಕೇರಿ ಗ್ರಾಮಗಳಾದಿಯಾಗಿ ಅನೇಕ ಮಜರೆಗಳನ್ನು ಒಳಗೊಂಡಿದೆ. ಈ ಕ್ಷೇತ್ರದಲ್ಲಿ ಎಡಳ್ಳಿ ಸ್ವಸಹಾಯ ಸಂಘ ಹಾಗೂ ವಿದ್ಯೋದಯ ಪದವಿ ಪೂರ್ವ ಕಾಲೇಜುಗಳು ಸುತ್ತಮುತ್ತಲಿನ ಭಾಗದ ಜನರ ಹಾಸುಹೊಕ್ಕಾಗಿದೆ. ಇದೇ ವರ್ಷ ಎಡಳ್ಳಿಯಲ್ಲಿ ಇಂಟರಾಕ್ಟಿವ್ ವರ್ಲ್ಡ್ ಸ್ಕೂಲ್ ಎಂಬ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಾಲೆ ಪ್ರಾರಂಭವಾಗಿರುವುದು ವಿಶೇಷವಾಗಿದೆ. ಇಂದಿನ ಸಮಾವೇಶ ನಡೆಯುತ್ತಿರುವ ಸ್ಥಳ ಹೀಪನಹಳ್ಳಿ ಗ್ರಾಮದ ದನಬೈಲು ಕಟ್ಟೆಯಲ್ಲಿ ಎಂಬುದು ನಮ್ಮ ಗ್ರಾಮದವರ ಹೆಮ್ಮೆಗೆ ಕಾರಣವಾಗಿದೆ. ಹೀಪನಹಳ್ಳಿ ಗ್ರಾಮವು ಪ್ರಕೃತಿಯ ಮಡಿಲಲ್ಲಿರುವ ಶಿರಸಿ ಪಟ್ಟಣಕ್ಕೆ ಬಲು ಸಮೀಪದಲ್ಲಿರುವ ಗ್ರಾಮ. ಹೀಪನಹಳ್ಳಿ, ಮೆಣಸಿಕೇರಿ, ಹೊನ್ನಜ್ಜಿ, ಸಂಕದಮನೆ, ಅಡೆಮನೆ, ದಾಸನಕೊಪ್ಪ, ಹೆಡಿಗೆಮನೆ, ಹುಲಿಮನೆ, ಮಾಣಿಗದ್ದೆ, ಕೊಪ್ಪಳತೋಟ ಹಾಗೂ ಕುಂಟೆಮನೆ ಮಜರೆಗಳನ್ನು ಒಳಗೊಂಡಿರುವ ಈ ಗ್ರಾಮ ಒಗ್ಗಟ್ಟು ಮತ್ತು ಸ್ವಸಹಾಯಗಳಿಗೆ ಹೆಸರುವಾಸಿಯಾಗಿದೆ. ಮಹಾಗಣಪತಿಯ ಸನ್ನಿಧಾನದಲ್ಲಿ ಎಲ್ಲ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜಾತಿ ಭೇದವಿಲ್ಲದೆ ಊರವರೆಲ್ಲರೂ ಜೊತೆಗೂಡಿಕೊಂಡು ನಾವು ನಡೆಸಿಕೊಂಡು ಬರುತ್ತಿದ್ದೇವೆ. ಗ್ರಾಮದ ಬಹುಸಂಖ್ಯಾತರು ಕೃಷಿಯನ್ನೇ ಅಪ್ಪಿಕೊಂಡಿದ್ದರೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಾಧನೆ ಮಾಡಿರುವವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಕೃಷಿ, ವೈದ್ಯಕೀಯ, ಸೇನೆ, ಐಟಿ, ವ್ಯವಹಾರ, ಸಂಗೀತ, ಪಾರಂಪರಿಕ ವೈದ್ಯ ಹೀಗೆ ಅನೇಕ ಕ್ಷೇತ್ರಗಳ ಸಾಧಕರು ನಮ್ಮ ನಡುವಿನಲ್ಲಿದ್ದಾರೆ. ನಾಡಿನ ಶ್ರೇಷ್ಠ ಸಂಕೀರ್ತನಕಾರರು ನಮ್ಮ ಊರಿನವರೇ ಎಂಬುದು ನಮ್ಮ ಹೆಮ್ಮೆ. ಗ್ರಾಮದ ಜನರ ಆರ್ಥಿಕ ಬೆಂಬಲವಾಗಿ ನಿಂತದ್ದು ಹಿರಿಯರ ಮುಂದಾಲೋಚನೆಯಿಂದ ಸ್ಥಾಪಿತವಾದ ವ್ಯವಸಾಯ ಸ್ವಸಹಾಯ ಸಹಕಾರಿ ಸಂಘ ಹೀಪನಹಳ್ಳಿ. ಊರಿನವರಿಗೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಅನೇಕ ಊರಿನ ಮಕ್ಕಳಿಗೆ ಸಂಗೀತ ಜ್ಞಾನವನ್ನು ನೀಡುತ್ತಿರುವ ಸಂಗೀತ ಶಾಲೆ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಶಹರಕ್ಕೆ ಹತ್ತಿರವಾದರೂ ಗ್ರಾಮೀಣ ಸೊಗಡನ್ನು ಹಾಗೂ ಕೌಟುಂಬಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಬಂದಿದ್ದೇವೆ ಎಂಬುದು ಹೆಮ್ಮೆಯ ವಿಷಯ. ಅನೇಕ ವರ್ಷಗಳಿಂದಲೂ ಶ್ರೀ ಸ್ವರ್ಣವಳ್ಳಿ ಸಂಸ್ಥಾನದ ಎಲ್ಲ ಕಾರ್ಯಗಳಲ್ಲೂ ಸೇವೆಯನ್ನು ಸಲ್ಲಿಸುತ್ತಿದ್ದೇವೆ ಎಂಬುದು ಮತ್ತು ಹೆಮ್ಮೆಯ ಸಂಗತಿ. ಇಂದಿನ ಸಮಾವೇಶ ಯಶಸ್ವಿಯಾಗಲೆಂದು ಆಶಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಪ್ರದೀಪ್ ಹೆಗಡೆ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯ ವಕ್ತಾರರಾದ ಶ್ರೀಯುತ ಗೋಪಿ ಜಿ ಬಳ್ಳಾರಿ ಅವರು ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಎಡಳ್ಳಿ ಕಾನಗೋಡ ಮಂಡಲದ ಹಿಂದೂ ಸಮ್ಮೇಳನದ ಭವ್ಯ ವೇದಿಕೆಯ ಮೇಲೆ ತಮ್ಮ ದಿವ್ಯ ಸಾನ್ನಿಧ್ಯದಿಂದ ನಮ್ಮೆಲ್ಲರನ್ನೂ ಪಾವನಗೊಳಿಸಿರ್ತಕ್ಕಂತಹ ಪೂಜ್ಯ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಊರಿನ ಹಿರಿಯರು, ಗೌರವ ಅಧ್ಯಕ್ಷರು ಶ್ರೀಯುತ ಗಜಾನನ ಸುಬ್ರಾಯ ಹೆಗಡೆಯವರೇ, ಈ ಸಮ್ಮೇಳನದ ಸಮಿತಿಯ ಸಂಚಾಲಕರೇ, ಅಧ್ಯಕ್ಷರೇ, ಸಮಿತಿಯ ಸದಸ್ಯರೇ, ಶ್ರದ್ಧೇಯ ತಾಯಂದಿರೇ, ಭಗಿನಿಯರೇ, ಸಜ್ಜನ ಬಂಧುಗಳೇ, ಈ ಸಮ್ಮೇಳನಕ್ಕೋಸ್ಕರ ನಾವೇನು ಕುಳಿತಿದ್ದೀವಿ, ಈ ಜಾಗದ ಸಿದ್ಧತೆ ಬಹಳ ರೋಚಕ. ಸವಾಲುಗಳು ಬಂದಾಗ ಅದನ್ನು ಸ್ವೀಕರಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಮುಂದುವರಿಯುವಂತಹ ಸ್ವಭಾವ ಈ ಹಿಂದೂ ಸಮಾಜದ್ದು.
ಇಡೀ ಊರಿನ ಜನರ ಶ್ರದ್ಧೆಯ ಜಾಗ ಇದಾಗಿದೆ ಇವತ್ತು. ಶ್ರೀಗಳ ದಿವ್ಯ ಸಾನ್ನಿಧ್ಯದಿಂದ ಪಾವನಗೊಂಡಿರ್ತಕ್ಕಂಥ ಭೂಮಿಯಲ್ಲಿ ನಾವು ಕುಳಿತಿದ್ದೀವಿ. ಒಂದು ಶ್ರದ್ಧಾಮಯ ವಾತಾವರಣದಲ್ಲಿ ನಾವಿದ್ದೀವಿ. ಒಂದು ಪವಿತ್ರವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಾವಿದ್ದೀವಿ. ಒಂದು ಧಾರ್ಮಿಕವಾಗಿರ್ತಕ್ಕಂಥ ವಾತಾವರಣದಲ್ಲಿ ನಾವಿದ್ದೀವಿ. ನಾವೆಲ್ಲಿ ಇವತ್ತೇನು ನೆರವೇರಿದ್ದೀವಿ, ಇದು ಒಂದು ದೃಶ್ಯವೇ ನಮಗೆ ಭಾವನೆಗಳನ್ನು ಉಂಟು ಮಾಡುತ್ತೆ. ಇದೊಂದು ಭಾವುಕ ಪ್ರದೇಶ. ಇದು ಮನಸ್ಸಿಗೆ ಅತ್ಯಂತ ಆನಂದವನ್ನು ಉಂಟು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಸಾವಿರಾರು ವರ್ಷಗಳ ಹಿಂದೆ ಈ ದೇಶದ ಉಚ್ಛ್ರಾಯಕ್ಕೋಸ್ಕರ ಕೆಲಸ ಮಾಡಿದಂತಹ ಮಹಾನ್ ವೀರಪುರುಷ ಅಶೋಕನ ಶಿಲಾಶಾಸನದ ಪಾರಂಪರಿಕ ಶಕ್ತಿ ಇವತ್ತಿಲ್ಲಿ ಅನಾವರಣಗೊಂಡಿದೆ. ಪೂಜ್ಯ ಶ್ರೀಗಳ ರೂಪದಲ್ಲಿ ದೈವಿ ಶಕ್ತಿಯ ಸಾನ್ನಿಧ್ಯ ಇವತ್ತು ನಮಗೆ ಲಭಿಸಿದೆ. ಮಾತೃಶಕ್ತಿ, ಹಿಂದೂ ಸಮಾಜದ ಸಾಮಾಜಿಕ ಶಕ್ತಿ, ಈ ಎಲ್ಲ ಶಕ್ತಿಗಳ ಸಂಗಮ ಇವತ್ತಾಗಿದೆ. ಆ ಎಲ್ಲ ಸಂಗಮದ ದರ್ಶನ ಇವತ್ತಾಗ್ತಾ ಇದೆ. ಶಕ್ತಿಯ ದರ್ಶನ ಆಗ್ತಾ ಇದೆ. ಶಕ್ತಿ ಅಂತಕ್ಕಂಥದ್ದು ಅದು ದರ್ಶನೀಯ. ಭಾರತದ ಧಾರ್ಮಿಕ ಶಕ್ತಿ ಇರ್ಬೋದು, ಸಾಂಸ್ಕೃತಿಕ ಶಕ್ತಿ ಇರ್ಬೋದು, ಪಾರಂಪರಿಕ ಶಕ್ತಿ ಇರ್ಬೋದು, ಅದರ ಚಿಂತನಾ ಶಕ್ತಿ ಇರ್ಬೋದು, ಜೀವನ ಶಕ್ತಿ ಇರ್ಬೋದು, ಇದು ಜಗತ್ತಿಗೆ ದರ್ಶನೀಯವಾಗಿರ್ತಕ್ಕಂಥ ದಾರ್ಶನಿಕ ಶಕ್ತಿ ಇದು. ಹೀಗಾಗಿ ಕಾಲ ಕಾಲಕ್ಕೆ ಭಾರತ ಜಗತ್ತಿಗೆ ದಾರ್ಶನಿಕರನ್ನು ಕೊಟ್ಟಿರ್ತಕ್ಕಂಥ ಭೂಮಿ ಇದು. ದೇವತೆಗಳು ಸಹ ಹೊಟ್ಟೆ ಕಿಚ್ಚಿನಿಂದ ನೋಡ್ತಕ್ಕಂಥ ಭೂಮಿ ಇದು. ಯಾಕೆ? ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಭೂಮಿ ಇದು. ಚೀನಾ ದೇಶದ ಪ್ರತಿಯೊಬ್ಬ ನಾಗರಿಕ ಯೋಚನೆ ಮಾಡ್ತಾರೆ, ನನ್ನ ಮುಂದಿನ ಜನ್ಮ ಅಂತಿದ್ರೆ ಅದು ಭಾರತದಲ್ಲಾಗಲಿ. ಅಷ್ಟು ಪವಿತ್ರ ಇದೆ. ವಿದೇಶಿಗರೊಬ್ಬ ನಮ್ಮ ದೇಶಕ್ಕೆ ಬಂದ, ಸುತ್ತಾಡದ, ಕೊನೆಗೆ ಗಂಗಾ ನದಿಯಲ್ಲಿ ಮುಳುಗಿ ಪ್ರಾಣ ಬಿಡ್ತಾ ಅವನು ಒಂದು ಮಾತನ್ನ ಚೀಟಿಯಲ್ಲಿ ಬರೆದಿಟ್ಟು ಹೋಗ್ತಾನೆ. ಅದ್ರಲ್ಲಿ ಏನು ಬರೆದಿತ್ತು? ನನಗೆ ಮೋಕ್ಷ ಪ್ರಾಪ್ತಿ ಆಗ್ಬೇಕಾದ್ರೆ ಈ ಭೂಮಿಯಲ್ಲಿ ಹುಟ್ಟಬೇಕು. ಜನನ ಮಾತ್ರದಿಂದ ಮೋಕ್ಷ ಸಿಗ್ತಕ್ಕಂಥ ಭೂಮಿ, ಅತ್ಯಂತ ಕಣ ಕಣವು ಪವಿತ್ರವಾಗಿರ್ತಕ್ಕಂಥ ಭೂಮಿ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಭಗವಂತನ ದೂತರ ಪ್ರತ್ಯಕ್ಷ ಆಗಿದ್ದಾರೆ. ಆದ್ರೆ ಪ್ರತ್ಯಕ್ಷ ಭಗವಂತ ಜನ್ಮ ತಾಳಿದ್ದು, ಓಡಾಡಿದ್ದು, ಜೀವನ ಮಾಡಿದ್ದು, ಈ ಒಂದು ಭೂಮಿಯನ್ನ ಪಾವನಗೊಳಿಸಿದ್ದು ಅದು ಯಾವ್ದಾದ್ರು ಇದ್ರೆ ಅದು ಭಾರತ ಮಾತ್ರ. ಪ್ರತಿಯೊಂದು ಪ್ರಾಣಿಯು ಮೋಕ್ಷ ಸಾಧನೆಗೆ ಬರಲೇಬೇಕಾದಂತ ಭೂಮಿ ಅದು ಯಾವ್ದಾದ್ರು ಇದ್ರೆ ಅದು ಭಾರತ. ಇದು ಧರ್ಮ ಭೂಮಿ. ಒಬ್ಬ ಮನುಷ್ಯ ಯಾವ ರೀತಿ ಜೀವನ ನಡೆಸಬೇಕು, ಸಂಸ್ಕಾರ ಅಂದ್ರೇನು, ಸಹಜೀವನ ಅಂದ್ರೇನು, ಇದು ವಿಚಾರವನ್ನ ಕೇವಲ ಬೋಧನೆ ಮಾಡಲಿಲ್ಲ, ಬದಲಾಗಿ ಪ್ರತ್ಯಕ್ಷ ನಡವಳಿಕೆಯಲ್ಲಿ ತೋರಿಸಿದಂತಹ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಭೂಮಿ ಇದು. ಇದು ಕರ್ಮ ಭೂಮಿ. ಇದು ದೇವನೇ ಅವತಾರ ತಾಳಿರ್ತಕ್ಕಂಥ ಭೂಮಿ. ಇದು ದೇವಭೂಮಿ. ಇದು ಜಗತ್ತಿಗೆ ಜ್ಞಾನವನ್ನ ಉಣಬಡಿಸಿರ್ತಕ್ಕಂಥ ಜಗದ್ಗುರು ಈ ಭೂಮಿ. ಜಗತ್ತಿನ ಎಲ್ಲರನ್ನು ಸಹ ತನ್ನ ಮಕ್ಕಳಂತೆ ಪಾಲನೆ ಪೋಷಣೆ ಮಾಡಿರ್ತಕ್ಕಂಥ ಜಗಜ್ಜನನಿ ಭಾರತ. ಅದಕ್ಕಾಗಿಯೇ ಭಾರತ ಜಗತ್ತಿಗೆ ಯಾವಾಗಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನೇ ಕೊಡ್ತಾ ಬಂದಿದೆ.
ಮನುಷ್ಯನ ಜೀವನದ ಯಾವ ಯಾವ ಕ್ಷೇತ್ರಗಳಿದಾವೋ ಆ ಎಲ್ಲ ಕ್ಷೇತ್ರಗಳಲ್ಲಿ ಏನೇನು ಸಾಧನೆಯನ್ನು ನಾವು ಮಾಡಿದೀವೋ ಅದೆಲ್ಲ ಸಹ ಜಗತ್ತಿನ ಒಳಿತಿಗೆ ಅಂತಕ್ಕಂಥದ್ದನ್ನೇ ವಿಶಾಲವಾದ ಮನೋಭಾವವನ್ನು ಇಟ್ಕೊಂಡೆ ನಾವು ಕೆಲಸ ಮಾಡ್ತಾ ಬಂದಿರೋದು. ಹೀಗಾಗಿ ಭಾರತ ಜಗಜ್ಜನನಿಯಾಗಿ ಕೇವಲ ವಿಚಾರ ಇಡ್ಲಿಲ್ಲ, ನಾವು ಅದರಂತೆ ನಡ್ಕೊಂಡ್ವಿ. ವಸುದೈವ ಕುಟುಂಬಕ್ಕೆ ಬರೀ ಹೇಳಿದ್ದಲ್ಲ ನಾವು. ನಮ್ಮ ಹಿರಿಯರು ಜಗತ್ತಿನ ಮೂಲೆ ಮೂಲೆ ಹೋದ್ರು. ಅದು ಸೈಬೀರಿಯಾ ಇರ್ಬೋದು, ಆಸ್ಟ್ರೇಲಿಯಾ, ಅಮೆರಿಕದ ಪೆರು ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಎಲ್ಲೆಲ್ಲಿ ಹೋಗಿದಾರೋ ಅಲ್ಲೆಲ್ಲ ಸಹ ನಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ವಿಚಾರವನ್ನೇ ಅವ್ರಿಗೆ ಕೊಟ್ಟು ಬಂದಿದ್ದಾರೆ ಹೊರತು ಅವರೆಲ್ಲರನ್ನು ನಾಶ ಮಾಡ್ತಕ್ಕಂಥ, ಅವರ ನಂಬಿಕೆಗಳನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ. ನಮ್ಮ ದೇಶದ ಒಬ್ಬ ಶ್ರೇಷ್ಠ ಭರತನಾಟ್ಯ ಪ್ರವೀಣೆ ಪದ್ಮಾ ಸುಬ್ರಹ್ಮಣ್ಯಂ ಒಮ್ಮೆ ಆಸ್ಟ್ರೇಲಿಯಾಕ್ಕೆ ಅವರು ಪ್ರವಾಸ ಹೋಗೋರಿದ್ರು. ಹೋಗೋದಕ್ಕೆ ಮುಂಚೆ ಕಂಚಿಯ ಶ್ರೀಗಳನ್ನು ಭೇಟಿಯಾದರು. ಆಗ ಶ್ರೀಗಳು ಹೇಳ್ತಾರೆ, ಆಸ್ಟ್ರೇಲಿಯಾದಲ್ಲಿ ಶೈವ ಸಂಪ್ರದಾಯದ ವ್ಯಕ್ತಿಗಳಿದ್ದಾರೆ. ಇವರು ಹೋದ್ರು ಆಸ್ಟ್ರೇಲಿಯಾ. ಅಲ್ಲಿ ಬೋಲ್ಗಾ ಪ್ರಾಂತದಲ್ಲಿರ್ತಕ್ಕಂಥ ಗೊಗ್ಗಡ್ಜ ಜನಾಂಗದವರು ಇವರನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ರು. ಮೈ ತುಂಬಾ ಭಸ್ಮವನ್ನ ಬಳಕೊಂಡಿದ್ರು. ಅವರು ಆಡುವ ಮಾತಿನಲ್ಲಿ ತಮಿಳು ಸಂಸ್ಕೃತದ ಪದಗಳಿತ್ತು. ಅವರ ಪ್ರಾರ್ಥನೆ ನಮ್ಮ ದೇಶದ ಸಂಗೀತದ ಸಂಯೋಜನೆಯನ್ನು ಹೊಂದಿರತಕ್ಕಂಥ ರಾಗದಿಂದ ಆಗಿತ್ತು. ಹಂಸನಂದಿನಿ ರಾಗ. ಎಲ್ಲಿ ಆಸ್ಟ್ರೇಲಿಯಾ, ಎಲ್ಲಿ ಭಾರತ. ಪೆರು ದೇಶದಲ್ಲಿರ್ತಕ್ಕಂಥ ಗೋವಿನ ತಳಿ, ಭಾರತ ತಳಿ ಒಂದೇ ರೀತಿಯಂತೆ. ಜಗತ್ತಿನ ಯಾವ ಭಾಗಕ್ಕೆ ಹೋದ್ರೂ ಅಲ್ಲಿರ್ತಕ್ಕಂಥ ಭಾಷೆಯ ಮೇಲೆ ಸಂಸ್ಕೃತದ ಪ್ರಭಾವ ಇದೆ. ಹೀಗಾಗಿ ಸಂಸ್ಕೃತ ಶ್ರೇಷ್ಠವಾಗಿರ್ತಕ್ಕಂಥ ಭಾಷೆಯನ್ನು ಕೊಟ್ಟಿರ್ತಕ್ಕಂಥ ತಾಯಿ ಭಾರತ. ಭಾಷೆ ಇರ್ಬೋದು, ವೇಷ ಇರ್ಬೋದು, ಆಹಾರ ವಿಚಾರ ಇರ್ಬೋದು, ವಿಜ್ಞಾನ ಇರ್ಬೋದು, ಗಣಿತ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಎಲ್ಲವೂ ಶ್ರೇಷ್ಠವಾದದನ್ನು ಜಗತ್ತಿಗೆ ಕೊಡ್ತಾನೆ. ಶ್ರೀನಿವಾಸ ರಾಮಾನುಜಂ ಹೆಸರು ಕೇಳಿದ್ವಿ ನಾವು, ಶ್ರೇಷ್ಠ ಗಣಿತಜ್ಞ. ಇವತ್ತಿಗೂ ಅವರ ಅನೇಕ ಸಂಗತಿಗಳನ್ನ ಆಧುನಿಕ ಗಣಿತ ಭೇದಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಶ್ರೇಷ್ಠ ಗಣಿತಜ್ಞ. ಅವರು ಹೇಳಿದ್ದೇನು, ಇದು ನನ್ನದಲ್ಲ, ನನ್ನ ಕನಸಿನಲ್ಲಿ ದೇವಿ ಬರ್ತಾ ಇದ್ಲು, ಆಕೆ ಏನು ಹೇಳ್ತಾ ಇದ್ಲು ಅದನ್ನೇ ನಾನು ಜಗತ್ತಿನ ಮುಂದಿಟ್ಟಿದ್ದೀನಿ. ಜಗದೀಶ್ ಚಂದ್ರ ಬೋಸ್, ನನ್ನದೇನಿಲ್ಲ, ಎಲ್ಲೋ ಭಗವಂತ. ಸಿ ವಿ ರಾಮನ್, ನಮ್ಮ ದೇಶ ಕಂಡಂತಹ ಮೊದಲನೇ ನೋಬೆಲ್ ಪ್ರಶಸ್ತಿ ಪಡೆದಂತ ವಿಜ್ಞಾನಿ. ನೋಬೆಲ್ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾದ್ರೆ ಅವರಿಗೆ ಆನಂದ ಆಗಲಿಲ್ಲ. ಯಾಕೆ? ಅವಾಗ ನಮ್ಮ ದೇಶ ಗುಲಾಮಿತನದಲ್ಲಿತ್ತು. ಅದೇ ಸಿ ವಿ ರಾಮನ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡಿಬೇಕಾದ್ರೆ ನನಗೆ ಅತೀವವಾದಂತ ಆನಂದ ಆಗ್ತಾ ಇದೆ ಅಂತ ಹೇಳಿದ್ರು. ಇದೆಲ್ಲವೂ ಈ ಮಣ್ಣಿಂದು. ಇದು ಮಹಾಭಾರತವನ್ನು ರಚಿಸಿದಂಥ ವಾಲ್ಮೀಕಿ ಮಹರ್ಷಿಗಳಾಗಲಿ, ವ್ಯಾಸ ಮಹರ್ಷಿಗಳಾಗಲಿ, ರಾಮಾಯಣವನ್ನು ನೀಡಿದಂತಹ ವಾಲ್ಮೀಕಿ ಮಹರ್ಷಿಗಳಾಗಲಿ, ಇದು ನಾನು ಬರೆದಿದ್ದಂತ ಹೇಳಲೇ ಇಲ್ಲ. ಇಲ್ಲಿಯ ವಿಚಾರವೆಲ್ಲವೂ ನಮ್ಮನ್ನು ಆಗಾಗ್ಗೆ ನಾನು ಯಾರು, ನನ್ನ ಜೀವನದ ಉದ್ದೇಶ ಏನು, ನಾನು ಯಾವುದಕ್ಕೋಸ್ಕರ ಬದುಕಬೇಕು, ನನ್ನ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಳೋದು ಹೇಗೆ, ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳ್ಳೋದು ಹೇಗೆ, ಇದನ್ನೇ ವಿಚಾರ ಮಾಡ್ತಾ ನೀನು ಬದುಕು, 4 ಜನರಿಗೋಸ್ಕರ ಬದುಕು. ಹಿಂದೂ ಅಂದ್ರೇನೆ ತ್ಯಾಗ ಮತ್ತು ಸೇವೆ. ಇದು ಬಿಟ್ಟ ಬೇರೆ ಇಲ್ವೇ ಇಲ್ಲ ಜೀವನದಲ್ಲಿ. ಹೀಗಾಗಿ ಭಾರತ ಜಗತ್ತಿನ ಮೂಲೆ ಮೂಲೆಯಿಂದ ಜನರನ್ನು ಸ್ವಾಗತ ಮಾಡಿದೆ, ಆತಿಥ್ಯವನ್ನು ನೀಡಿದೆ, ಆಶ್ರಯವನ್ನು ನೀಡಿದೆ. ಅವರ ಬದುಕನ್ನ ಕಟ್ಕೊಳ್ಳಿಕ್ಕೆ
ಅವರ ಜೀವನ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಭಾರತ ಅವರಿಗೆ ಮಾಡಿಕೊಟ್ಟಿದೆ. ಹೀಗಾಗಿ ಇವತ್ತಿಗೂ ಸಹ ಅತ್ಯಂತ ಕೃತಜ್ಞತೆಯನ್ನು ನಮ್ಮ ದೇಶವನ್ನು ಕಾಣುತ್ತೆ. ಇದು ಭಗವಾನ್ ಬುದ್ಧ ಹುಟ್ಟಿದ ನಾಡು, ಭಗವಾನ್ ಬುದ್ಧ ಓಡಾಡಿದಂತ ಭೂಮಿ ಇದು ಸ್ವರ್ಗ ಅಂತ ಜಪಾನ್ ಆರಾಧನೆ ಮಾಡುತ್ತೆ. ಜಗತ್ತಿಗೆ ದರ್ಶನಗಳನ್ನು ಕೊಟ್ಟಿದ್ದೀವಿ ನಾವು. ಅದು ಸಿಖ್ ದರ್ಶನ ಆಗಿರ್ಬೋದು, ಬೌದ್ಧ ದರ್ಶನ ಆಗಿರ್ಬೋದು, ಜೈನ ದರ್ಶನ ಆಗಿರ್ಬೋದು. ಜೀವನ ಮಾಡೋದು ಹೇಗೆ ಅನ್ನುವಂಥ ದರ್ಶನವನ್ನು ಕೊಟ್ಟಿದ್ವಿ, ಭಯೋತ್ಪಾದಕರನ್ನ ಕೊಟ್ಟಿಲ್ಲ ನಾವು. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ದೇಶ ಇದು. ಇದೊಂದು ಅವಿನಾಶಿ ಸಮಾಜ, ಇದೊಂದು ಸ್ವದೇಶಿ ಸಮಾಜ. ಕಾಲ ಕಾಲಕ್ಕೆ ಈ ಸಮಾಜ ತನ್ನಂತಾನು ಸರಿ ಮಾಡ್ಕೊಳ್ತಾ, ತನ್ನೊಳಗೆ ಯಾವ ದೋಷಗಳು ಬಂದು ಆ ಎಲ್ಲ ದೋಷಗಳ ನಿವಾರಣೆ ಮಾಡ್ಕೊಳ್ತಾ ಸಾಗ್ತಾ ಬಂದ್ರಿಂದ ಇದು ನಿರಂತರವಾಗಿ ಸಾಗಿ ಬಂದಿದೆ. ಅವಿನಾಶಿ ಸಮಾಜ ನಮ್ಮದಾಗಿದೆ. ಸಾಮಾನ್ಯವಾಗಿ ಪಠ್ಯಪುಸ್ತಕಗಳಲ್ಲಿ ನಾವು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಓದ್ಬಿಡ್ತೀವಿ, ಅಕ್ಬರ್ ದಿ ಗ್ರೇಟ್ ಅಂತ ಹೇಳ್ಬಿಡ್ತೀವಿ. ಅಲೆಕ್ಸಾಂಡರ್ಗೆ ನಮ್ಮ ದೇಶದ ಗೇಟ್ ಅನ್ನ ಓಪನ್ ಮಾಡಿ ಒಳಗೆ ಬರ್ಲಿಕ್ಕೆ ಆಗಲಿಲ್ಲ. ಅವನಿಗೆ ಭಾರತವನ್ನೇ ಗೆಲ್ಲದೆ ಇರತಕ್ಕಂಥ ಒಬ್ಬ ರಾಜ ಅವನು ವಿಶ್ವವಿಜೇತ ಹೇಗಾಗಕ್ಕೆ ಸಾಧ್ಯ? ತನ್ನ ದೇಶಕ್ಕೆ ವಾಪಸ್ ಹೋಗ್ಲೇ ಇಲ್ಲ. ಒಬ್ಬ ಸಾಮಾನ್ಯ ಸೈನಿಕನ ಬಾಣಕ್ಕೆ ಸತ್ತ. 3000 ವರ್ಷಗಳ ಕಾಲ ನಿರಂತರವಾಗಿ ಸಂಘರ್ಷವನ್ನ ಮಾಡಿರ್ತಕ್ಕಂಥ ಸಮಾಜ. ಗ್ರೀಕರು ಬಂದ್ರು, ಹೂಣರು ಬಂದು, ಯಾರ್ಯಾರೋ ಬಂದ್ರು, ಇಲ್ಲಿನ ಜನರಲ್ಲಿ ಒಂದಾಗೋಗ್ಬಿಟ್ರು. ಅವರೆಲ್ಲರನ್ನ ಕರಗಿಸಿಕೊಳ್ಳುವ ಶಕ್ತಿ ಇದ್ದಂಥ ಸಮಾಜ ನಮ್ದು. ಯಾವಾಗ ಈ ಭೂಮಿಯಲ್ಲಿ ಇದ್ದಂಥ ಜನರಲ್ಲಿ, ಅವರ ಹೃದಯದಲ್ಲಿ ಈಕೆ ನನ್ನ ತಾಯಿ, ನಾನು ಆಕೆ ಪುತ್ರ ಅನ್ನುವಂತಹ ಒಂದು ಪುತ್ರರೂಪಿ ಸಮಾಜದ ಭಾವ ಜ್ವಲಂತವಾಗಿತ್ತು. ಜಗತ್ತಿಗೆ ಎಲ್ಲ ಒಳಿತನ್ನ ಕೊಟ್ಟಿದ್ದೀವಿ, ಶ್ರೇಷ್ಠ ಭಾರತವನ್ನಾಗಿ ನಿರ್ಮಾಣ ಮಾಡ್ತಾ ಬಂದಿದ್ದೀವಿ. ಆದ್ರೆ ಯಾವಾಗ ಆ ಭಾವದಲ್ಲಿ ಕೊರತೆ ಆಯ್ತು, ಇದು ಕೇವಲ ಕಳ್ಳು ಮಣ್ಣಿನ ನೆಲ ಅಂತ ಭಾವನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವೋ, ತಾಯಿ ಅನ್ನೋದನ್ನು ಮರ್ತವೋ, ಆಗೆಲ್ಲ ನಾವು ಸೋಲನ್ನು ಅನುಭವಿಸಿದ್ದೀವಿ. ವ್ಯಕ್ತಿಗತ ಚಾರಿತ್ರಕ್ಕೆ ಮಹತ್ವ ಕೊಟ್ವಿ. ಈ ದೇಶ, ಈ ರಾಷ್ಟ್ರ ಅನ್ನುವಂತಹ ಒಂದು ಚಾರಿತ್ರ ದೃಷ್ಟಿಕೋನ ಏನಿರಬೇಕೋ ಅದನ್ನ ನಾವು ಮರೆತ್ವಿ. ಅದು ಪೃಥ್ವಿರಾಜ್ ಚೌಹಾಣ ಇರ್ಬೋದು. ಮಹಮ್ಮದ್ ಘೋರಿ ನಮ್ಮ ದೇಶಕ್ಕೆ ಬಂದಾಗ ಪದೇ ಪದೇ ಸೋಲ್ಸ್ ಕಳಿಸ್ದ, ಈ ದೇಶದ ಧರ್ಮವನ್ನು ಕಾಪಾಡ. ಆದ್ರೆ ಅವನಲ್ಲಿ ಇದ್ದಿದ್ದೇನಪ್ಪ, ನಾನು ಶ್ರೇಷ್ಠ ರಾಜ ಅನಿಸ್ಕೊಳ್ಬೇಕು ಅಂತ. ಆದ್ರೆ ಯಾವಾಗ ಸೋತ, ಆ ವಿದೇಶಿ ಆಕ್ರಮಕ ಒಂದು ಕ್ಷಣ ಯೋಚನೆ ಮಾಡಿದ ಅವನನ್ನು ನಾಶ ಮಾಡ. ಮಹಮ್ಮದ್ ಘೋರಿಯನ್ನು ಸೋಲಿಸುವ ಒಂದು ಸುವರ್ಣ ಅವಕಾಶ ಪೃಥ್ವಿರಾಜ್ ಚೌಹಾಣ್ಗಿತ್ತು. ಅದರ ಧರ್ಮಯುದ್ಧ. ಅದೇ ಶತ್ರು ಯಾರೋ, ಅವನ ಸ್ವಭಾವ ಎಂಥದ್ದು, ಅವನ ತಂತ್ರಗಾರಿಕೆ ಅನ್ನೋ ಅದನ್ನು ನಾವೆಲ್ಲ ನೋಡ್ದೇನೆ. ಕೊನೆಗೆ 12ನೇ ಶತಮಾನದಲ್ಲಿ ದೆಹಲಿ ಮೊಘಲರ ಆಳ್ವಿಕೆಯಿಂದ ಈ ದೇಶದಲ್ಲಿ ಅನ್ಯಮತೀಯರ ಆಡಳಿತ ಪ್ರಾರಂಭ ಆಯಿತು. ಕ್ರಮೇಣ ಈ ಹಿಂದೂ ಸಮಾಜವನ್ನು ಉಳಿತಕ್ಕಂಥ ಪ್ರಯತ್ನ ನಡೆದು ಬಾಲ್ಯ ವಿವಾಹ ಅಂತಕ್ಕಂಥದ್ದು ಶುರುವಾಯಿತು, ಅಸ್ಪೃಶ್ಯತೆ ಶುರುವಾಯಿತು, ಮತಾಂತರ ಶುರುವಾಯಿತು. ಕ್ರಮೇಣ ನಮ್ಮನ್ನು ನಾವು ಕೀಳರಿಮೆಯಿಂದ ನೋಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಯಿತು. 20ನೇ ಶತಮಾನದ ಪ್ರಾರಂಭದಲ್ಲಿ ಬ್ರಿಟಿಷರು ಈ ದೇಶದಲ್ಲಿ ಸರ್ವೆ ಮಾಡಿಸ್ತಾರೆ, ಶಿಕ್ಷಣ ಪದ್ಧತಿ ಈ ದೇಶದಲ್ಲಿ ಹೇಗಿದೆ ಅಂತ. ಅವರಿಗೆ ಆಶ್ಚರ್ಯ ಆಗ್ಬಿಡ್ತು. ಯಾಕಂದ್ರೆ ಬ್ರಿಟನ್ ಆಗ ಏನೇನೂ ಇಲ್ಲ. ಇವತ್ತು ಬ್ರಿಟನ್ ದೇಶದಲ್ಲಿ, ಇಂಗ್ಲೆಂಡ್ನಲ್ಲಿ ಅವರ ಶ್ರೀಮಂತಿಕೆ ಇರ್ಬೋದು, ಅಲ್ಲಿರ್ತಕ್ಕಂಥ ಮನೆಯ ಪ್ರತಿಯೊಂದು ಮನೆಯ ಇಟ್ಟಿಗೆ ಇರ್ಬೋದು, ಅದು ಭಾರತದ ಸಂಪತ್ತಿನಿಂದ ಆಗಿರ್ತಕ್ಕಂಥದ್ದು. ಎಷ್ಟು ಕೊಳ್ಳೆ ಹೊಡೆದಿದ್ದಾರೆ. ದಾದಾಬಾಯಿ ನವರೋಜಿ ಲೆಕ್ಕ ಹಾಕಿ ಬ್ರಿಟಿಷ್ ಸಂಸತ್ನಲ್ಲಿ ವಿಷಯ ಇಡ್ತಾರೆ, ನೀವು ಎಷ್ಟು ಕೊಳ್ಳೆ ಮಾಡ್ಬಿಡ್ತಿದ್ದೀರಿ ಗೊತ್ತಾ?
ಬೇರೆ ದೇಶಗಳು ನಾಶ ಆಗೋಗ್ಬಿಟ್ಟು. ನೋಡಿ, ಇದು ಎಷ್ಟು ಸುಸಂದರ್ಭ ಇವತ್ತಿಂದು ಅಂದ್ರೆ, ಸೋಮನಾಥ ಮಂದಿರದ ಮೇಲೆ ದಾಳಿ ಮಾಡಿ 1000 ವರ್ಷ ಇದೆ. ಆದರೆ ನಿರಂತರ ಸಂಘರ್ಷ ಮಾಡ್ತಾ ಬಂದಿದ್ದೀವಿ, ಸೋಲನ್ನು ಒಪ್ಕೊಂಡಿಲ್ಲ. ಇವತ್ತಿಗೂ ಸಹ ಭವ್ಯವಾಗಿರ್ತಕ್ಕಂಥ ಸೋಮನಾಥ ಮಂದಿರ ನಮ್ಮ ಕಣ್ಣ ಮುಂದೆ ಇದೆ. ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ತಮ್ಮಂತ ಅವರು ಯಾರು ಹೇಳ್ಕೊಳ್ತಿದ್ರೋ, ಆ ಬ್ರಿಟಿಷ್ ಸಾಮ್ರಾಜ್ಯವನ್ನ ನಡೆಸಿದಂತ ಒಂದೇ ಮಾತ್ರವನ್ನ 150ನೇ ವರ್ಷದಲ್ಲಿ ನಾವಿದ್ದೀವಿ. 1906ರಲ್ಲಿ ಅವರು ಬಂಗಾಲವನ್ನು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಆದರೆ ಒಂದೇ ಮಾತ್ರ ಶಕ್ತಿ ಅದನ್ನು ತಡೆಗಟ್ತು. ಬರೀತಾರೆ ರವೀಂದ್ರನಾಥ್ ಟ್ಯಾಗೋರ್, ಈ ದೇಶದಲ್ಲಿ ಪ್ರತಿಯೊಂದು ಸಂಗತಿನೂ ಸಮಾಜ ನಿಶ್ಚಯ ಮಾಡ್ತಿತ್ತು. ಶಿಕ್ಷಣ ಇರ್ಬೋದು, ಆರ್ಥಿಕ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ಸಂರಚನೆ ಇರ್ಬೋದು, ವ್ಯಾಪಾರ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲವೂ. ರಾಜನ ಪಾತ್ರ ಸೀಮಿತ. ಆದರೆ ಕ್ರಮೇಣ ಇಲ್ಲಿನ ಶಿಕ್ಷಣ ಪದ್ಧತಿಯನ್ನು ಅಧ್ಯಯನ ಮಾಡದಂತ ಬ್ರಿಟಿಷರು ಅದನ್ನು ನಾಶ ಮಾಡುವ ಪ್ರಯತ್ನ ಮಾಡಿದ್ರು. ಎಲ್ಲಿಗೆ ಬಂದ್ಬಿಟ್ಟಿದ್ವಿ ಅಂದ್ರೆ, ಇಂಡಿಯಾ ಅನ್ನೋ ಸ್ಥಾನದಲ್ಲಿ ಭಾರತ ಅಂತ ಹೇಳಿದ್ರೆ ಇವತ್ತು ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಿಂದೂ ಅಂದ್ಬಿಟ್ರೆ ಅನೇಕರಿಗೆ ಅದು ಏನೋ ಒಂದು ಚೇಳು ಕಣದ ಭಾವ. ಹಿಂದುತ್ವ ಅಂತಕ್ಕಂಥದ್ದು ಎಲ್ಲರೂ ಒಳಿತನ್ನು ಬಯಸ್ತಕ್ಕಂಥ ವಿಚಾರ ಅದು. ಅದೇ ನಮ್ಮ ಜೀವನ ಪದ್ಧತಿ. ಎಲ್ಲರೊಂದಿಗೆ ಬಾಳ್ಬೇಕು ಅನ್ನೋಂಥದ್ದನ್ನೇ ನಮ್ಮ ವಿಚಾರ ಯಾವಾಗಲೂ ನಮಗೆ ಕಲಿಸುತ್ತೆ. ಇಲ್ಲಿ ಜಾತಿಗಳಿರ್ಬೋದು, ಜಾತೀಯತೆ ಇರಲಿಲ್ಲ. ಅತ್ಯಂತ ಸಾಮರಸ್ಯದಿಂದ ನಾವು ಕೂಡಿದ್ದು. ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ಸ್ವದೇಶಿ ಸಮಾಜ ಪುಸ್ತಕದಲ್ಲಿ ಬರಿತಾ ಮುಂದುವರಿತಾರೆ, ಇಲ್ಲಿ ಏಕಾತ್ಮ ಭಾವ ಅದರ ನಿರ್ಮಾಣಕ್ಕೆ ಅನೇಕ ವ್ಯವಸ್ಥೆಗಳನ್ನು ನಮ್ಮ ಹಿರಿಯರು ಮಾಡಿದ್ರು. ಅದರಲ್ಲಿ ಒಂದು ಜಾತ್ರೆ, ಸಮ್ಮೇಳನ, ಉತ್ಸವಗಳು. ಇವತ್ತಿಗೂ ಈಗಾಗಲೇ ಜಾತ್ರೆಗಳ ಎಲ್ಲ ಕಡೆ ಶುರುವಾಗಿದೆ. ಜಾತ್ರೆಗಳ ಉದ್ದೇಶನೇ ನಾವೆಲ್ಲ ಒಂದು ಅಂತಕ್ಕ ಭಾವ ನಿರ್ಮಾಣ ಮಾಡಲಿಕ್ಕೆ, ಗ್ರಾಮೀಣ ಪ್ರತಿಭೆಯ ಅನಾವರಣ ಮಾಡಲಿಕ್ಕೆ, ಎಲ್ಲರೂ ಖುಷಿಯಿಂದ ಒಟ್ಟಾಗಿ ಜೀವನೋತ್ಸಾಹವನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇದ್ದಂಥ ವ್ಯವಸ್ಥೆ. ಇದು ಜಾತ್ರೆಗಳ ಉದ್ದೇಶ, ಉತ್ಸವಗಳ ಉದ್ದೇಶ, ಸಮ್ಮೇಳನಗಳ ಉದ್ದೇಶ. ಹಾಗೇನೆ ಈ ದೇಶದಲ್ಲಿ ಇದ್ದಂಥ ಪೂಜ್ಯ ಸಂತರು, ಮಹಂತರು ಕಾಲಕಾಲಕ್ಕೆ ಇಡೀ ದೇಶದ ಪರಿಕ್ರಮ ಮಾಡಿ ಸಮಾಜದಲ್ಲಿ ಆಗಾಗ್ಗೆ ನಾವೇನು ಅನ್ನುವಂಥ ಒಂದು ಭಾವವನ್ನು ಗಟ್ಟಿಗೊಳಿಸ್ತಾ ಇದ್ರು. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂತು. ಜಗತ್ತಿನಲ್ಲಿ ಶ್ರೇಷ್ಠವಾದಂಥ ರಾಜ ಯಾರಾದರೂ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜ್. ಅತ್ಯಂತ ಶೂನ್ಯದಿಂದ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಈಗಿನ ಪೀಳಿಗೆಯಲ್ಲಿ 15-16 ವರ್ಷದ ಯುವಕ ಯುವತಿಯರಿಗೆ ಜೀವನ ಅಂದ್ರೆ ಏನು ಗೊತ್ತಾಗಿರಲ್ಲ. ಆದರೆ ಕೇವಲ 16ನೇ ವಯಸ್ಸಿನಲ್ಲಿ ಶಿವಾಜಿ ಮಹಾರಾಜ್ ಕೋಟೆಯನ್ನು ಗೆಲ್ತಾರೆ. ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀವಿ ಅನ್ನೋ ಸಂಕಲ್ಪ ಮಾಡ್ತಾರೆ. ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹೀಗಾಗಿ ಜಗತ್ತಿನಲ್ಲಿ ಶ್ರೇಷ್ಠ ರಾಜ ಯಾರಾದ್ರಿಂದ ಛತ್ರಪತಿ ಶಿವಾಜಿ ಮಹಾರಾಜ್. ಈ ತಾಯಿ ಅದೆಷ್ಟು ಶ್ರೀಮಂತರು ಅಂದ್ರೆ, ಹೆಜ್ಜೆ ಹೆಜ್ಜೆಗೂ ಕಾಲ ಕಾಲಕ್ಕೆ ಈ ದೇಶದಲ್ಲಿ ಮಹಾಪುರುಷರ ಜನನ ಆಗಿದೆ. ಧರ್ಮವನ್ನು ಸಂರಕ್ಷಣೆ ಮಾಡತಕ್ಕಂಥ, ಹಿಂದೂ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ, ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಕಾಪಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಯಾವಾಗ ವಿಜಯನಗರ ಸಾಮ್ರಾಜ್ಯ ಅಸ್ತಂಗತ ಆಗ್ತಾ ಇತ್ತೋ ಅದಕ್ಕೆ ಸರಿಯಾಗಿ ಶಿವಾಜಿ ಮಹಾರಾಜರ ಜನನ ಆಯಿತು. ಇನ್ನೇನು ಶಿವಾಜಿ ಮಹಾರಾಜರ ಜನನ, ಅವರ ಒಂದು ಜೀವನ ಅಂತ್ಯ ಕಾಣ್ತಾ ಇದೆ ಅನ್ನುವಾಗ ರಾಣಿ ಅಬ್ಬಕ್ಕ ನಿಂತ್ಕೊಂಡ್ರು. ರಾಣಿ ಅಬ್ಬಕ್ಕನ ಕಥೆ ಮುಗಿತಾ ಇದ್ದಂತೆ ಕಿತ್ತೂರು ರಾಣಿ ಚೆನ್ನಮ್ಮ ಒಬ್ಬರಾದ್ಮೇಲೆ ಒಬ್ರು ಸಾಲು ಸಾಲಾಗಿ. ಯಾಕೆ ಅಂದ್ರೆ ಈ ಭೂಮಿ ಇರೋದೇ ಅದಕ್ಕೋಸ್ಕರ, ಶ್ರೇಷ್ಠತೆಗೋಸ್ಕರ, ಜಗತ್ತಿನ ರಕ್ಷಣೆಗೋಸ್ಕರ. ಆದರೆ ಅದೇ ಭಾರತದ ಜನ, ಭಾರತೀಯರಾಗಿರ್ತಕ್ಕಂಥ ನಾವು ಯಾರು ಅನ್ನೋದನ್ನು ಮರ್ತ್ಬಿಟ್ಟಿದ್ವಿ. 1906ರಲ್ಲಿ ಬಂಗಾಳ ವಿಭಜನೆ ಆದಾಗ ಇಡೀ ದೇಶ ಜನ ಆ ಒಂದು
ವಿಭಜನೆ ವಿರುದ್ಧ ಹೋರಾಡಿದ್ರು. 5 ವರ್ಷಗಳಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಬೇಕಾಯಿತು. ಯಾಕೆ ಇಡೀ ದೇಶದ ಪ್ರತಿಯೊಬ್ಬ ಭಾರತೀಯರಲ್ಲಿ ಆ ಒಂದು ಭಾರತ ಮಾತೆ ಅನ್ನುವಂಥ ಭಾವ ಏನಿತ್ತೋ ಅದು ಬಹಳ ಗಟ್ಟಿಯಾಗಿತ್ತು. ಆದರೆ 35 ವರ್ಷಗಳಲ್ಲಿ ನಾವು ನೋಡ್ತೀವಿ 1947ರಲ್ಲಿ ದೇಶ ತುಂಡಾಯಿತು. ಕೆಲವರಿಗೆ ಪಶ್ಚಾತ್ತಾಪವಿಲ್ಲ ಈ ದೇಶ ತುಂಡಾಯಿತು. ಇದನ್ನೊಂದು ಭೌತಿಕ ಸಂಪತ್ತಿನ ರೀತಿಯಲ್ಲಿ ಹಂಚ್ಕೊಂಡ್ಬಿಟ್ಟಿವಿ ನಾವು. ಆದ್ರೆ ನಿಜವಾಗಿಯೂ ಅದರ ಬಗ್ಗೆ ದುಃಖ ಪಟ್ಟವನು ಹಿಂದೂ ಮಾತ್ರ. ನನ್ನ ತಾಯಿ ತುಂಡಾಗ್ಬಿಟ್ಲಲ್ಲ ಅಂತ. ಕೆಲವು ಬ್ರಿಟಿಷರು ಬಹುಶಃ ಒಂದು 10,000 ಜನಸಂಖ್ಯೆ ಇರ್ಬೋದು ಅಷ್ಟೇ. ಆಗ್ಲೇ 30 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ವಿಶಾಲವಾದಂಥ ಭಾರತವನ್ನು ಆಳಿದರು. ಇದನ್ನು ಅರ್ಥ ಮಾಡಿಕೊಂಡು ಈ ಸಮಾಜವನ್ನು ಮತ್ತೊಮ್ಮೆ ಮೇಲೆತ್ತುವಂತಹ ಪ್ರಯತ್ನವನ್ನ ಅನೇಕರು ಮಾಡಿದ್ದಾರೆ. ಸಾಧು ಸಂತರು, ಮಹಾರಾಜರು ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಒಂದು ಸರಿಯಾದ ಕಾರ್ಯ ಪದ್ಧತಿ ಅದಕ್ಕೆ ಬೇಕಾಗಿತ್ತು. ವ್ಯಕ್ತಿ ನಿರ್ಮಾಣ ಸುಲಭದ ಕೆಲಸ ಅಲ್ಲ ಅದು. ವ್ಯಕ್ತಿ ನಿರ್ಮಾಣ ಅಂದ್ರೇನು? ತನ್ನ ಬದುಕು ಸಮಾಜಕ್ಕೋಸ್ಕರ. ಅವನಲ್ಲಿ ಸಾತ್ವಿಕ ಶಕ್ತಿ ನಿರ್ಮಾಣ ಆಗ್ಬೇಕು. ಅವನೊಬ್ಬ ಸಂಸ್ಕಾರ ಭರಿತ ವ್ಯಕ್ತಿ ಆಗ್ಬೇಕು. ಹಾಗೆ ಸಮಾಜಕ್ಕೋಸ್ಕರ ಸಮರ್ಪಣೆ ಮಾಡ್ತಕ್ಕಂಥ ಜೀವನ ಒಂದಾಗಬೇಕು. ಅಂತಹ ವ್ಯಕ್ತಿಗಳು ಸಂಘಟನೆ ಆಗಬೇಕು. ಈ ದೇಶಭಕ್ತಿ ಅಂತಕ್ಕಂಥದ್ದು ಕೆಲವರಿಗೆ ಮಾತ್ರ ಅಲ್ಲ, ಒಂದು ಮನೆಯಲ್ಲಿರ್ತಕ್ಕಂಥ ಸದಸ್ಯರೆಲ್ಲರೂ ಆ ಮನೆಯ ಬಗ್ಗೆ ಶ್ರದ್ಧೆಯನ್ನು ಹೊಂದಿರ್ತಾರೋ ಹಾಗೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಅವನು ದೇಶ ಪ್ರೇಮಿ ಆಗಬೇಕು, ಈ ದೇಶಕ್ಕೋಸ್ಕರ ಜೀವನ ಮಾಡಬೇಕು, ಸಂಘಟಿತನಾಗಿ ತನ್ನ ಪ್ರಯತ್ನವನ್ನು ಮುಂದುವರಿಸಬೇಕು. ಈ ರೀತಿ ವಿಭಿನ್ನವಾಗಿ ಯೋಚನೆ ಮಾಡಿದಂಥ ಪೂಜನೀಯ ಡಾಕ್ಟರ್ ಜಿ ಅವರು 1925ರ ವಿಜಯದಶಮಿ ದಿನ ನಾಗಪುರದಲ್ಲಿ ಸಂಘವನ್ನು ಪ್ರಾರಂಭ ಮಾಡಿದರು. 100 ವರ್ಷಗಳು ತುಂಬಿದೆ ಆ ಸಂಘಟನೆಗೆ. ಸಂಘಟನೆ ಪ್ರಾರಂಭ ಆದಾಗ ಆಗಿದ್ದಂತ ಹಿರಿಯರು ಹೇಳ್ತಿದ್ರು, ನನ್ನ ಕತ್ತೆ ಅಂತ ಬೇಕಾದ್ರೆ ಕರೀರಿ, ಹಿಂದೂ ಅಂತ ಕರಿಬೇಡಿ. ಒಂದು ಅಪಮಾನದ ಸಂಗತಿ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ಈ ಸಮಾಜ ನಾನು ಯಾರು ಅನ್ನೋದು ಮರೆತುಬಿಟ್ಟು ಜಾತಿಗಳಲ್ಲಿ ಮುಳುಗೋಗಿತ್ತು. ನಿಧಾನವಾಗಿ ಸಮಾಜದಲ್ಲಿ ಆ ರೀತಿಯ ಪ್ರಯತ್ನವನ್ನ ನಿರಂತರ ಮಾಡ್ತಾ ಬಂದಿರೋದು ಸಂಘ. ಸಂಘದಲ್ಲಿ ಪ್ರಚಾರಕ ಪದ್ಧತಿ. ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಸಂಘ ಎಲ್ಲಿ ಹೇಳುತ್ತೋ ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಷ್ಟೆ. ಯಾರ್ದೋ ಮನೆಯಲ್ಲಿ ಊಟ, ಇನ್ಯಾರ್ದೋ ಮನೆಯಲ್ಲಿ ನಿದ್ದೆ, ಊಟ ಆದ್ರೆ ಆಯ್ತು, ಇಲ್ಲದಿಲ್ಲ ಉಪವಾಸ. ಅನೇಕ ಹಿರಿಯರು ಅದೇ ತರ ಕೆಲಸ ಮಾಡಿದ್ದಾರೆ. ಕೆಲವರು ನೀರು ಕುಡಿದು ಸಂಘದ ಕೆಲಸ ಮಾಡಿದ್ದಾರೆ, ಕೆಲವರು ಮಂಡಾಳದಿಂದ ಸಂಘದ ಕೆಲಸ ಮಾಡಿದ್ದಾರೆ. ಆದರೆ ಸಂಘ, ಈ ಸಮಾಜ ನಮ್ಮದು. ಆ ರೀತಿ ಕೆಲಸ ಮಾಡ್ತಾ ಮಾಡ್ತಾ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಆ ರೀತಿಯ ಭಾವವನ್ನು ನಿರ್ಮಾಣ ಮಾಡಿದ ಪರಿಣಾಮವಾಗಿ ಇವತ್ತು ಹಿಂದೂ ಸಮಾಜ ತನ್ನ ಮೇಲೆ ಆಗುವಂತ ಆಘಾತಗಳನ್ನ ಅದಕ್ಕೆ ಉತ್ತರಿಸುವಂತ ಒಂದು ಮಾನಸಿಕತೆಯನ್ನ ಹೊಂದಿರತಕ್ಕಂಥ ಸಮಾಜ ಆಗಿದೆ. ಈ ವಿಚಾರ ಇಟ್ಕೊಂಡು, ರಾಷ್ಟ್ರ ಭಾವದ ವಿಚಾರ ಇಟ್ಕೊಂಡು 80ಕ್ಕೂ ಹೆಚ್ಚು ಇವತ್ತು ವಿವಿಧ ಕ್ಷೇತ್ರದ ಕೆಲಸ ನಡೀತಾ ಇದೆ. ಇದು ಜೊತೆಗೆ ಗತಿವಿಧಿಗಳ ಕೆಲಸ ಶುರುವಾಯಿತು. ನಮ್ಮ ಮೂಲಭೂತ ಸಂಗತಿಗಳು, ಅದು ಕುಟುಂಬ ಇರ್ಬೋದು, ಪರಿಸರ ಪೋಷಿತ ಜೀವನ ಪದ್ಧತಿ ಇರ್ಬೋದು, ಸಾಮರಸ್ಯದ ಜೀವನ ಇರ್ಬೋದು, ಸ್ವಾಭಿಮಾನ ಜೀವನ ಇರ್ಬೋದು, ಇದೆಲ್ಲವನ್ನು ಹೊಂದಿರತಕ್ಕಂಥ ವ್ಯಕ್ತಿನೇ ನಿಜವಾದ ದೇಶಭಕ್ತವನು. ಈ ಮಣ್ಣಿನ ವಿಚಾರಕ್ಕೆ ನನ್ನ ಜೀವನದಲ್ಲಿ ಪ್ರಥಮ ಪ್ರಾಶಸ್ತ್ಯ. ದೇಶಭಕ್ತಿ ಅಂದ್ರೆ ಕೇವಲ ಬಂದು ಕಳ್ಕೊಂಡು ಯುದ್ಧ ಮಾಡೋದು ಅಷ್ಟೇ ಅಲ್ಲ. ಇವತ್ತು ಈ ಕಾರ್ಯಕ್ರಮದ ಇನ್ನೊಂದು ಸೌಭಾಗ್ಯ ಅಂದ್ರೆ ಕ್ಷಾತ್ರ ಶಕ್ತಿನೂ ಇಲ್ಲಿ ಇವತ್ತು ಪ್ರಕಟಗೊಂಡಿದೆ. ಸೈನ್ಯದಲ್ಲಿ ಕೆಲಸ ಮಾಡಿದಂಥ ಪೂರ್ವ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಇದು ಒಂದು ಸೌಭಾಗ್ಯನೇ ನಮಗೆ. ಆದರೆ ನಾವು ನಾಗರಿಕ ಸಾಮಾಜಿಕ ಸೈನಿಕರು. ನಾವು ಸಮಾಜದಲ್ಲಿ ಏನೇನು ಆಗ್ತಾ ಇದೆ ಅದರ ವಿರುದ್ಧ ಹೋರಾಡ್ತಕ್ಕಂಥ, ಮೌಲ್ಯಗಳನ್ನ ಕಾಪಾಡ್ತಕ್ಕಂಥ, ಸಾಮರಸ್ಯದ ನಿರ್ಮಾಣ ಸದಾ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ತೊಡಗಿರಬೇಕಾದಂಥ ಸೈನಿಕರು ನಾವು. ಹೀಗಾಗಿ ನಮ್ಮ ಜೀವನ
ದೇಶಭಕ್ತಿಯಿಂದ ಕೂಡಿರಬೇಕು ಅಂತ ಆದರೆ ಕೆಲವು ಸಂಗತಿಗಳಾದ್ರೂ ನಾವು ಮಾಡಬೇಕು. ಇನ್ನು 3-4 ನಿಮಿಷದಲ್ಲಿ ನನ್ನ ವಿಷಯ ನಾನು ಮುಗಿಸ್ತೀನಿ. ನಮ್ಮ ಕುಟುಂಬ ಏನಿದೆ, ಆ ಕುಟುಂಬ ಸಂರಚನೆ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ವ್ಯವಸ್ಥೆ. ಅದು ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅದು. ಇವತ್ತು ಅನೇಕರು ಕೇಳ್ತಾರೆ, ನಮಗೆ ನಿಮ್ಮ ಕುಟುಂಬ ಪದ್ಧತಿಯನ್ನು ಕಲಿಸಿ. ಆದರೆ ಅದರಿಂದ ನಾವು ದೂರ ಆಗ್ತಾ ಇದ್ದೀವಿ. ನಮ್ಮ ಕುಟುಂಬಗಳು ಚಿಕ್ಕದಾಗ್ತಾ ಇದ್ದಾವೆ, ಸಂಬಂಧಗಳು ಬಹಳ ದುರ್ಬಲ ಆಗ್ತಾ ಇದ್ದಾವೆ. ಮುಂದಿನ ಪೀಳಿಗೆಗೆ ನಾವೇನು ಸಂಸ್ಕಾರವನ್ನ, ನಮ್ಮ ಜೀವನ ಪದ್ಧತಿ ವಿಶೇಷತೆಯನ್ನು ಕಲಿಸಬೇಕಾಗಿದೆ, ಅದನ್ನು ಮಾಡೋದ್ರಲ್ಲಿ ನಾವು ವಿಫಲವಾಗಿದ್ದೀವಿ. ನೋಡಿ, ಪ್ರತಿಯೊಂದು ಕುಟುಂಬಕ್ಕೂ ಅದರದೇ ಆದಂಥ ವಿಶೇಷತೆ ಇರುತ್ತೆ. ರಾಯಚೂರಲ್ಲಿ ಇರ್ತಕ್ಕಂಥ ನಮ್ಮೊಬ್ಬ ಕಾರ್ಯಕರ್ತನಿಗೆ ಕೇಳಿದೆ, ನಿಮ್ಮ ಕುಟುಂಬದ ವಿಶೇಷ ಏನು? ಅದಕ್ಕೆ ಅವನು ಹೇಳಿದ್ದು, ನಮ್ಮ ಕುಟುಂಬದ ವಿಶೇಷ ಅಂದ್ರೆ ನಮ್ಮ ಬಂಧುಗಳು ಯಾರೇ ಇರಲಿ, ಕಷ್ಟ ಕಾಲದಲ್ಲಿ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡ್ತೀವಿ. ಇದು ನಮ್ಮ ಕುಟುಂಬದ ವಿಶೇಷ. ಇದು ನಾವು ಯಾವ ಕಾಲ, ಎಲ್ಲ ಕಾಲಕ್ಕೂ ನಾವು ನಡ್ಸ್ಕೊಂಡ್ ಬಂದಿದ್ದೀವಿ. ಹೀಗೆ ಪ್ರತಿಯೊಂದು ಕುಟುಂಬಕ್ಕೂ ಅದರದಂಥ ವಿಶೇಷತೆ ಇರುತ್ತೆ. ಕುಟುಂಬಗಳ ಸೇರಿ ಸಮಾಜ ಆಗುತ್ತೆ. ಈ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡಬೇಕಂತ ಸಂದರ್ಭ ಇವತ್ತಿದೆ. ಹಾಗೆ ನಮ್ಮ ಜೀವನದಲ್ಲಿ ಪರಿಸರಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಒಂದು ನದಿ ತೀರದಲ್ಲಿ ಅಲ್ಲಿರ್ತಕ್ಕಂಥ ಮರಳಿನ ಮೇಲೆ ಹೆಜ್ಜೆ ಗುರುತುಗಳು ಬಿದ್ದಿದ್ರೆ ನಾವು ಹೇಳ್ತೀವಿ ಒಂದು ಪಕ್ಷಿ ಬಂದೋಯ್ತು, ಒಂದು ಪ್ರಾಣಿ ಬಂದೋಯ್ತು ಅಂತ ಹೇಳ್ಬೋದು. ಅಲ್ಲೇನಾದ್ರೂ ಪ್ಲಾಸ್ಟಿಕ್ ಬಾಟ್ಲ್ ಬಿದ್ದಿದೆ, ಇನ್ನೇನೋ ಕವರ್ ಬಿದ್ದಿದೆ ಅಂದ್ರೆ ನಾವು ಹಿಂದೆ ಮುಂದೆ ಯೋಚನೆ ಮಾಡಿದ್ರೆ ಇಲ್ಲೊಬ್ಬ ಮನುಷ್ಯ ಬಂದೋಗಿದ್ದಾನೆ ಅಂತ ನಾವು ಹೇಳ್ಬೋದು. ಅತ್ಯಂತ ಬುದ್ಧಿವಂತ ಪ್ರಾಣಿ ಅಂತ ನಮ್ಮನ್ನು ನಾವೇ ಹೊಗಳಿಕೊಂಡು ಮಾಡ್ತಿರೋದು ಏನು? ನಾವು ಸಮಾಜ, ಈ ಪರಿಸರದಿಂದ ನಾವು ಬದುಕಲಿಕ್ಕೆ ಸಾಧ್ಯವೇ? ಅದು ನೀರಿನ ವಿಷಯದಲ್ಲಿರ್ಬೋದು, ಪ್ಲಾಸ್ಟಿಕ್ ಬಳಕೆ ವಿಷಯದಲ್ಲಿರ್ಬೋದು, ಗಿಡ ಮರಗಳ ಸಂರಕ್ಷಣೆ ಇರ್ಬೋದು. ಇದು ನನ್ನಿಂದ, ನಮ್ಮ ಮನೆಯಿಂದ ಪ್ರಾರಂಭ ಆಗಬೇಕು. ಇದು ಕುಟುಂಬದ್ದೇ ವಿಷಯ. ನಮ್ಮ ಆಚಾರ ವಿಚಾರಗಳಲ್ಲಿ, ನಮ್ಮ ಆಚರಣೆಗಳಲ್ಲಿ ಸ್ವದೇಶಿ ಭಾವ ಇದೆಯಾ? ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಲ್ವ? ಎಲ್ಲವೂ ಅನುಕರಣೆ ಮಾಡ್ತಾ ಇದ್ದೀವಿ. ಪುಣ್ಯಕ್ಕೆ ಒಂದು ಒಳ್ಳೆ ಸಂಗತಿ, ಅದು ಸಾಕಾಗಲ್ಲ. ಆದರೂ ಈಗ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇರೋದು, ಹೊಸ ವರ್ಷ ಅಂತ ನಾವು ಜನವರಿ 1ನೇ ತಾರೀಕು ಬೆಳಿಗ್ಗೆ ಎದ್ದು ಯಾರಿಗೆ ಮೊದಲು ನಾವು ಶುಭಾಶಯ ಹೇಳಿರೋ ಅಂತ ಕಾಯ್ತಾ ಇರ್ತೀವಿ. ಪುಣ್ಯಕ್ಕೆ ಈ ವರ್ಷ ರಾತ್ರಿ ಕುಡಿದು ರಸ್ತೆಯಲ್ಲಿ ಬೀಳೋ ಬದಲು ಲಕ್ಷಾಂತರ ಜನ ಭಗವಂತನ ದರ್ಶನಕ್ಕೆ ಹೋಗಿದ್ರು. ದರ್ಶನದ ಮಹತ್ವನೇ ಅದು. ಇದೊಂದು ಒಳ್ಳೆ ರೀತಿಯ ಬದಲಾವಣೆ ಕಾಣಿಸ್ತಾ ಇದೆ. ಯಾಕೆ? ಸಮಾಜ ಆ ರೀತಿ ತನ್ನನ್ನು ತಯಾರು ಮಾಡ್ಕೊಳ್ತಾ ಇದೆ. ಅದಕ್ಕೆ ನಾನು ಹೇಳ್ತೀನಿ, ಸ್ವದೇಶಿ ಸಮಾಜ. ಈ ಥರ ಸಣ್ಣ ಸಣ್ಣ ಆಚರಣೆಯಲ್ಲೂ ನಾವು ನಮ್ಮತನ ನಾವು ಉಳಿಸ್ಕೊಳ್ತೀವ. ಭಾರತ ಉಳಿದ್ರೆ ಮಾತ್ರ ಜಗತ್ತು ಉಳಿಲಿಕ್ಕೆ ಸಾಧ್ಯ. ಎಲ್ಲರೂ ಬದುಕಬೇಕು, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತ ಆಸೆ ಪಡ್ತಕ್ಕಂಥ, ಅದಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ದೇಶ ಯಾವುದಂದ್ರೆ ಭಾರತ ಮಾತ್ರ. ಹೀಗಾಗಿ ಆ ಜಗತ್ತಿನ ಅನೇಕ ದೇಶಗಳು ಇವತ್ತು ಭಾರತದ ಮಹತ್ವ ಅರ್ಥ ಆಗ್ತಾ ಇದೆ. ಇನ್ನು ನಾಗರಿಕ ಪ್ರಜ್ಞೆ ನಮ್ಮಲ್ಲಿ ಇದೆಯಾ? ನನ್ನ ಮನೆ ಸ್ವಚ್ಛ ಓರಣವಾಗಿರ್ಬೇಕು, ಎಲ್ಲವೂ ಅಂದ ಚಂದದಿಂದ ಕೂಡಿರ್ಬೇಕು. ಮನೆಯ ಸದಸ್ಯನಾಗಿ ಅದಕ್ಕೆ ಬೇಕಾದಂತೆ ಎಲ್ಲ ರೀತಿಯ ನಡವಳಿಕೆ ನಮ್ದಿರುತ್ತೆ. ಮನೆಯಿಂದ ಹೊರಗೆ ಬಂದಾಗ ನಾವು ಯಾವ ರೀತಿ ಇರ್ತೀವಿ? ನಾವೇ ನಾಗರಿಕರಾಗಿ ನಾವೇ ಮಾಡ್ಕೊಂಡಿರ್ತಕ್ಕ ನಿಯಮಗಳ ಪಾಲನೆ ನಾವು ಮಾಡ್ತೀವ? ಎಷ್ಟೆಲ್ಲ ಸಂಗತಿ ಇದೆ. ಕಾನೂನಿಂದ ಮಾತ್ರ ಸಾಧ್ಯ ಇಲ್ಲ. ಇದು ಮನಸ್ಸು ಪರಿವರ್ತನೆ ಆಗ್ಬೇಕು. ಹೀಗಾಗಿ ಉತ್ತಮ ನಾಗರಿಕ ಸಮಾಜ ನಮ್ದಾಗಬೇಕು. ಹಾಗೆ ಕೊನೆಯ ಸಂಗತಿ ಸಾಮರಸ್ಯದ ಭಾವ. ನೋಡಿ, ಇವತ್ತಿನ ಸಮ್ಮೇಳನದ ವಿಶೇಷತೆ ಇದು ಹಿಂದೂ ಸಮ್ಮೇಳನ. ಇದು ಯಾವುದೇ ಜಾತಿಯ ಸಮ್ಮೇಳನ ಅಲ್ಲ, ಯಾವುದೇ ಪೂಜಾ ಪದ್ಧತಿಯ ಸಮ್ಮೇಳನ ಅಲ್ಲ, ಯಾವುದೇ ವಿಚಾರದ ಸಮ್ಮೇಳನ ಅಲ್ಲ. ಇದು ಹಿಂದೂ ವಿಚಾರದ ಸಮ್ಮೇಳನ. ಬಹುಶಃ ಇಲ್ಲಿಯ ಇತಿಹಾಸದಲ್ಲಿ ಮೊದಲನೇ ಬಾರಿ ಇರ್ಬೋದು, ಹಿಂದೆ ಆಗಿರೋದು ಗೊತ್ತಿಲ್ಲ ನನಗೆ, ಮೊದಲನೇ ಬಾರಿಗೆ ಹಿಂದೂ ಅನ್ನುವ ಹೆಸರಿನಲ್ಲಿ ನಾವು ಸಮ್ಮೇಳನ ಮಾಡ್ತಾ ಇದ್ವಿ. ಹೀಗಾಗಿ ಹಬ್ಬದ ಸಡಗರದ ವಾತಾವರಣ ಇವತ್ತು ತನ್ನ 100ನೇ ವರ್ಷದ ಸಂದರ್ಭದಲ್ಲಿ ಈ ಸಮಾಜ ತನ್ನಂತರ ಆಂತರಿಕವಾಗಿ ಪರಿಶುದ್ಧ ಮಾಡ್ಕೊಳ್ಬೇಕು ಅನ್ನೋದು ಸಂಘದ ವಿಚಾರ ಇತ್ತು. ಹೀಗಾಗಿ ಸಮಾಜ ಬಾಂಧವರೇ ಸೇರಿ ಇವತ್ತು ಸಮ್ಮೇಳನ ಮಾಡ್ತಾ ಇದ್ವಿ. ಊರುಗಳಲ್ಲಿ, ಮಂಡಲಗಳಲ್ಲಿ ಈ ಸಮ್ಮೇಳನ ಆಗ್ತಾ ಇದ್ವಿ. ಎಲ್ಲ ಕಡೆಗೂ ಅತ್ಯಂತ ಉತ್ಸಾಹದ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಆ ಹಿಂದೂ ಅಂತಕ್ಕಂಥ ವಿಚಾರ ಅದು. ಯಾರೇನೇ ಹೇಳಿ,
ಈ ವಿಚಾರ ಎಷ್ಟು ಶ್ರೇಷ್ಠ ಅನ್ನೋದು ನನಗೆ ಗೊತ್ತಿದೆ, ನನ್ನ ಮೇಲೆ ನನಗೆ ವಿಶ್ವಾಸ ಇರಬೇಕಷ್ಟೆ. ಈ ರೀತಿಯ ವಿಚಾರ ಇಟ್ಕೊಂಡು ಹಿಂದೂ ಸಮಾಜದಲ್ಲಿರ್ತಕ್ಕಂಥ ಪ್ರತಿ ಊರಿನ ಪ್ರಮುಖರನ್ನು ಸೇರಿಸಿಕೊಂಡು ಸಮ್ಮೇಳನಗಳ ಆಯೋಜನೆ ಆಗ್ತಾ ಇದೆ. ಬಹಳ ಸಂತೋಷದ ವಿಷಯ ಅಂದರೆ ಈ ಸಮ್ಮೇಳನಗಳಲ್ಲಿ ನಮಗೆ ಪೂಜ್ಯರ ಮಾರ್ಗದರ್ಶನ, ದಿಕ್ಸೂಚಿ ಎಲ್ಲ ಸಿಗ್ತಾ ಇದೆ. ನನ್ನದು ದಿಕ್ಸೂಚಿ ಅಲ್ವೇ ಇಲ್ಲ, ನಾನೊಬ್ಬ ಸಾಮಾನ್ಯ ಸ್ವಯಂ ಸೇವಕನ. ಪೂಜ್ಯ ಶ್ರೀಗಳ ಸನ್ಮುಖದಲ್ಲಿ ದಿಕ್ಸೂಚಿಗೆ ಭಾಷಣ ಮಾಡ್ಲಿಕ್ಕೆ ನಾನೇ ಒಬ್ಬ ಸಂಘದ ಸಾಮಾನ್ಯ ಸ್ವಯಂ ಸೇವಕನಾಗಿ ಸಾಂದರ್ಭಿಕ ಮಾತುಗಳನ್ನಷ್ಟೇ ನಾನು ಆಡ್ತಾ ಇರೋದು. ನಿಜಕ್ಕೂ ನಮಗೆ ಮಾರ್ಗದರ್ಶನ, ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರ, ಆಧಾರ ಅದು ನಮಗೆ ಸಿಗೋದು ಪೂಜ್ಯರಿಂದನೇ. ಇದೇ ಈ ದೇಶದ ಪರಂಪರೆ ಇದು. ಆ ರೀತಿಯ ಒಂದು ಸಂದೇಶ ನಮ್ಮ ಜೀವನಕ್ಕೆ ಸಿಗಲಿ, ಹಿಂದೂ ಸಮಾಜ ಒಟ್ಟಾಗಬೇಕು ಅನ್ನೋ ಕನಸನ್ನು ಡಾಕ್ಟರ್ ಜಿರೋ 25ರಲ್ಲಿ ಕಂಡಿದ್ರು. ಪರಮ ವೈಭವ ಅಂತ ನಾವೇನು ಹೇಳ್ತೀವಿ, ಜಗಜ್ಜನನಿ ಮತ್ತೊಮ್ಮೆ ಭಾರತ ಆಗಬೇಕು, ಜಗದ್ಗುರು ಆಗಬೇಕು ಅನ್ನೋಂಥ ಆಶಯ ನಮ್ಮ ಹಿರಿಯರದೇನಿತ್ತು, ಆ ರೀತಿಯ ಲಕ್ಷಣಗಳು ಇವತ್ತು ಸಮಾಜದಲ್ಲಿ ಕಾಣಿಸ್ತಾ ಇದೆ. ಜಗತ್ತಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅಲ್ಲೋಲ ಕಲ್ಲೋಲ ನಮಗೆ ಗೊತ್ತಿದೆ. ಅದಕ್ಕೆಲ್ಲ ಉತ್ತರವಾಗಿ ಗಟ್ಟಿಯಾಗಿ ಭಾರತ ನಿಂತ್ಕೊಂಡಿದೆ. ಅದರ ಬಗ್ಗೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಇದು ಇನ್ನಷ್ಟು ಗಟ್ಟಿ ಆಗಬೇಕು. ಮುಂದೆನೂ ಈ ರೀತಿಯ ಒಂದು ವಾತಾವರಣ ಜಗತ್ತಲ್ಲಿ ನಿರ್ಮಾಣ ಆಗಬೇಕು ಅಂತ ಆದರೆ ಪೂಜ್ಯರ ಆಶೀರ್ವಚನ ನಮಗೆ ಕಾಲ ಕಾಲಕ್ಕೆ ಬೇಕೇ ಬೇಕು. ಆ ರೀತಿಯ ಒಂದು ಮಾರ್ಗದರ್ಶನ ನಮಗೆಲ್ಲ ಸಿಗಲಿ. ನಾವಿವತ್ತೇನು ಒಟ್ಟಾಗಿ ಇಲ್ಲಿ ಕೂತಿದ್ದೀವಿ, ಇದು ಆರಂಭ ಮಾತ್ರ. ಇನ್ನು ಮಾಡಬೇಕಾದಂಥ ಕೆಲಸ ಬಹಳ ಇದೆ. ಎಷ್ಟೆಲ್ಲ ಸಮಸ್ಯೆಗಳಿದ್ದಾವೆ. ಗೋಹತ್ಯೆ ಇದೆ, ಲವ್ ಜಿಹಾದ್ ಇದೆ, ಮತಾಂತರ ಇದೆ, ಅಸ್ಪೃಶ್ಯತೆ ಆಚರಣೆ ಇದೆ. ಇದೆಲ್ಲವನ್ನ ಅರ್ಥ ಮಾಡಿಕೊಂಡು ಹಿಂದೂ ಸಮಾಜ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಆ ದಿಕ್ಕಿನಲ್ಲಿ ಹಿಂದೂ ಸಮಾಜ ಯೋಚನೆ ಮಾಡ್ತಾ ಇದೆ. ಇದನ್ನ ನಾನು ಬಂದಿರತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳೋದು ಹೇಗೆ, ನಮ್ಮತನವನ್ನು ಉಳಿಸ್ಕೊಳ್ಳೋದು ಹೇಗೆ, ಈ ಎಲ್ಲ ವಿಚಾರಗಳಿಗೆ ಪೂಜ್ಯ ಶ್ರೀಗಳು ನಮಗೆ ಮಾರ್ಗದರ್ಶನ ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ನಮಸ್ಕಾರ. ಶ್ರೀಯುತ ಗೋಪಿಜಿ ಅವರಿಗೆ ಧನ್ಯವಾದಗಳು. ಹಾಗೆ ತಾಯಿ ಭಾರತ ಮಾತೆಯ ರಕ್ಷಣೆಗಾಗಿ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ ನಮ್ಮ ಭಾಗದ, ನಮ್ಮ ಮಂಡಲದ ಯೋಧರಿಗೆ ಗೌರವ ಅರ್ಪಣೆಯನ್ನು ಸಲ್ಲಿಸುವಂಥ ಸಮಯ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಅನಿಲ್ ಹೆಗಡೆ, ಹೀಪನಹಳ್ಳಿ. ಗ್ರಾಮದ ಅಧಿದೇವತೆಯಾದ ಶ್ರೀ ಮಹಾಗಣಪತಿಯನ್ನು ಸ್ಮರಿಸುತ್ತಾ ಈ ಭವ್ಯ ಸಮ್ಮೇಳನಕ್ಕೆ ದಿವ್ಯ ಉಪಸ್ಥಿತಿಯನ್ನು ನೀಡಿರುವಂತಹ ಪರಮಪೂಜ್ಯರಿಗೆ ವಂದಿಸುತ್ತಾ, ದೇಶ ಸೇವೆ ಈಶ ಸೇವೆ ಎಂಬ ಉಕ್ತಿಯನ್ನು ನಾವೆಲ್ಲ ಕೇಳಿರುತ್ತೇವೆ. ಅದರಂತೆ ಅನೇಕ ಯೋಧರು ಇಂದು ನಮ್ಮ ದೇಶವನ್ನು ರಕ್ಷಿಸುತ್ತಿದ್ದಾರೆ. ಅಂತಹ ದೇಶ ಸೇವೆಗೈದ ಹಾಗೂ ಸೇವೆ ಸಲ್ಲಿಸುತ್ತಿರುವ ಯೋಧರು ನಮ್ಮ ಮಂಡಲದಲ್ಲಿಯೂ ಇರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ತಾಯಿ ಭಾರತಾಂಬೆಯ ಸೇವೆಗೈದ ಸಾಧಕರನ್ನು ಈ ಭವ್ಯ ಸಮ್ಮೇಳನದ ಸುಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಮೊದಲಿಗೆ ಶ್ರೀ ರಾಮಚಂದ್ರ ಗಣಪತಿ ಹೆಗಡೆ, ಸಪೂರ್ತಿ ಮನೆ, ಹೀಪನಹಳ್ಳಿ ಇವರು ವೇದಿಕೆಗೆ ಆಗಮಿಸಿ ಸನ್ಮಾನ ಸ್ವೀಕರಿಸಬೇಕಾಗಿ ಕೋರುತ್ತೇವೆ. ಶ್ರೀ ರಾಮಚಂದ್ರ ಹೆಗಡೆಯವರು 12ನೇ ಫೆಬ್ರವರಿ 1942ರಲ್ಲಿ ಶ್ರೀಮತಿ ಮಹಾದೇವಿ ಮತ್ತು ಶ್ರೀ ಗಣಪತಿ ಹೆಗಡೆಯವರ ಪುತ್ರರಾಗಿ ಜನಿಸಿ 1963ರಲ್ಲಿ ಭಾರತೀಯ ಸೇನೆಗೆ ಸೇರಿ ಸಿಕ್ಕಿಂ, ಉತ್ತರ ಪ್ರದೇಶ, ಜಮ್ಮು ಕಾಶ್ಮೀರಗಳಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 1971ರಲ್ಲಿ ನಡೆದ ಭಾರತ ಪಾಕಿಸ್ತಾನ ನಡುವೆ ಯುದ್ಧದಲ್ಲಿ ಇವರು ಭಾಗವಹಿಸಿರುತ್ತಾರೆ. 1982ರಲ್ಲಿ ಸೇನೆಯಿಂದ ನಿವೃತ್ತಿ ಹೊಂದಿ ವಿಜಯ ಬ್ಯಾಂಕ್ ಉದ್ಯೋಗಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಇವರ ದೇಶ ಸೇವೆ ಇತರರಿಗೆ ಮಾದರಿಯಾಗಲಿ ಎಂದು ಆಶಿಸುತ್ತಾ ಅಭಿನಂದಿಸುತ್ತಿದ್ದೇವೆ. ಶ್ರೀ ಗೋಪಾಲಕೃಷ್ಣ ಹೆಗಡೆ, ಅಬ್ರಿಮನೆ ಇವರು ವೇದಿಕೆಗೆ ಆಗಮಿಸಿ ಸನ್ಮಾನ ಸ್ವೀಕರಿಸಬೇಕಾಗಿ ಕೋರುತ್ತೇವೆ.
ಶ್ರೀಯುತರು 14ನೇ ಏಪ್ರಿಲ್ 1959ರಲ್ಲಿ ಶ್ರೀಮತಿ ಮಹಾಲಕ್ಷ್ಮಿ ಮತ್ತು ಶ್ರೀ ಗೋಪಾಲ್ ಹೆಗಡೆಯವರ ಪುತ್ರರಾಗಿ ಜನಿಸಿ 1978ರಲ್ಲಿ ಭಾರತೀಯ ನೌಕಾಪಡೆಗೆ ನೇಮಕಗೊಂಡು ಭಾರತೀಯ ಶಾಂತಿ ಪಾಲನಾ ಪಡೆಯ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರುತ್ತಾರೆ. 1988ರಲ್ಲಿ ರಾಷ್ಟ್ರಪತಿಗಳಿಂದ ಕಮಿಷನ್ ಆಫ್ ವಾರೆಂಟ್ ಪಡೆದು ಜೂನಿಯರ್ ಕಮಿಷನ್ಡ್ ಆಫೀಸರ್ ಆಗಿ 1993ರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿರುತ್ತಾರೆ. ಸೇನಾ ನಿವೃತ್ತಿಯ ನಂತರ ಕುದುರೆಮುಖ ಅದಿರು ಕಂಪನಿ, ನಂತರ ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ಇವರ ದೇಶ ಸೇವೆ ಇತರರಿಗೆ ಅನುಕರಣೀಯವಾಗಲಿ ಎಂದು ಆಶಿಸುತ್ತಾ ಅಭಿನಂದಿಸುತ್ತಿದ್ದೇನೆ. ಶ್ರೀ ನರೇಂದ್ರ ಅಣ್ಣಪ್ಪ ನಾಯ್ಕ್ ಕಲ್ಕೈ ಇವರು ವೇದಿಕೆಗೆ ಆಗಮಿಸಿ ಸನ್ಮಾನ ಸ್ವೀಕರಿಸಬೇಕಾಗಿತ್ತು. ಶ್ರೀಯುತರು ಮೇ 25, 1975ರಲ್ಲಿ ಶ್ರೀಮತಿ ಗಂಗಾ ಮತ್ತು ಶ್ರೀ ಅಣ್ಣಪ್ಪ ನಾಯ್ಕ್ ದಂಪತಿಗಳ ಪುತ್ರರಾಗಿ ಜನಿಸಿ 1996ರಲ್ಲಿ ಭಾರತೀಯ ಸೇನೆಗೆ ಆಯ್ಕೆಯಾಗಿರುತ್ತಾರೆ. ಇವರು ರಾಜಸ್ಥಾನ ಸೂರತ್ಗರ್, ಪಶ್ಚಿಮ ಬಂಗಾಳದ ಸಿಲಿಗುರಿಯ, ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ಸೇವೆ ಸಲ್ಲಿಸಿರುತ್ತಾರೆ. 2012ರಲ್ಲಿ ಭಾರತೀಯ ಸೇನೆಯಿಂದ ನಿವೃತ್ತಿ ಹೊಂದಿ ಪ್ರಸ್ತುತ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶಿರಸಿಯಲ್ಲಿ ಹೆಡ್ ಆರ್ಮ್ ಗಾರ್ಡ್ ಆಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರ ದೇಶ ಸೇವೆ ಇಂದಿನ ಜನತೆಗೆ ಮಾದರಿಯಾಗಲಿ ಎಂದು ಆಶಿಸುತ್ತಾ ಅಭಿನಂದಿಸುತ್ತೇವೆ. ಶ್ರೀ ಜಯವಂತ್ ಸುಬ್ರಾಯ್ ನಾಯ್ಕ್ ಕಾನ್ಗೂರ್ ಇವರು ವೇದಿಕೆಗೆ ಆಗಮಿಸಿ ಸನ್ಮಾನ ಸ್ವೀಕರಿಸಬೇಕಾಗಿ ಕೋರುತ್ತೇವೆ. ಶ್ರೀಯುತರು ಮೇ 27, 1977ರಂದು ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಸುಬ್ರಾಯ್ ನಾಯ್ಕ್ ದಂಪತಿಗಳ ಪುತ್ರರಾಗಿ ಜನಿಸಿ 1987ರಲ್ಲಿ ಭಾರತೀಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿ ಇಂದೋರ್ನಲ್ಲಿ ತರಬೇತಿ ಪಡೆದು ಬಂಗಾರದ ಪದಕ ಗಳಿಸಿರುತ್ತಾರೆ. ಇವರು ಕಾರ್ಗಿಲ್ ಯುದ್ಧ ಸಮಯದಲ್ಲಿ ಭಾರತ ಪಾಕಿಸ್ತಾನ ಗಡಿಯಲ್ಲಿ, ನಂತರ ಅಸ್ಸಾಂ, ಮಿಜೋರಾಂಗಳಲ್ಲಿ ಸೇವೆ ಸಲ್ಲಿಸಿ 2017ರಲ್ಲಿ ಸೇವೆಯಿಂದ ನಿವೃತ್ತಿ ಹೊಂದಿರುತ್ತಾರೆ. ತಮ್ಮ ಸೇವೆ ಇತರರಿಗೆ ಆದರ್ಶವಾಗಲಿ ಎಂದು ಆಶಿಸುತ್ತಾ ಅಭಿನಂದಿಸುತ್ತಿದ್ದೇವೆ. ತಮ್ಮ ಪುತ್ರರನ್ನು ದೇಶ ಸೇವೆಗೆ ಕಳುಹಿಸಿದ ಕುಟುಂಬಗಳು ಇವತ್ತು ನಮ್ಮ ಮಂಡಲದಲ್ಲಿ ಕಾಣುತ್ತವೆ. ಅಂಥವರನ್ನು ಗೌರವಿಸುವ ಸಂದರ್ಭ. ಶ್ರೀ ಮೋಹನ್ ಬೆಟ್ಕೊಪ್ಪ ಇವರ ಪುತ್ರರಾದ ಶ್ರೀ ಜಿತೇಂದ್ರ ಬೆಟ್ಕೊಪ್ಪ ಇವರು 2023ರಲ್ಲಿ ಭಾರತೀಯ ಗಡಿ ಭದ್ರತಾ ಪಡೆಗೆ ಆಯ್ಕೆಯಾಗಿ ಪ್ರಸ್ತುತ ಮಣಿಪುರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪುತ್ರರನ್ನು ದೇಶ ಸೇವೆಗೆ ಕಳುಹಿಸುತ್ತಾಗಿ ದಂಪತಿಗಳಿಗೆ ಸನ್ಮಾನ. ಶ್ರೀ ನರೇಶ್ ನಾಯ್ಕ್ ಇವರ ಪುತ್ರರಾದ ಶ್ರೀ ಗುರುರಾಜ್ ನಾಯ್ಕ್ ಇವರು 2023ರಲ್ಲಿ ಭಾರತೀಯ ಸೇನೆಗೆ ಆಯ್ಕೆಯಾಗಿ ಭಾರತ ಚೀನಾ ಗಡಿಯಲ್ಲಿದ್ದು ಪ್ರಸ್ತುತ ರಾಜಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸನ್ಮಾನಿತರೆಲ್ಲರಿಗೂ ಅಭಿನಂದನೆಗಳು. ಜೈ ಹಿಂದ್. ನಿಮ್ಮ ಸೇವೆ ಶ್ಲಾಘನೀಯ ಮತ್ತು ಅನುಕರಣೀಯ. ಜೋರಾಗಿ ಒಮ್ಮೆ ಹಿಂದುತ್ವದ ಘೋಷಣೆ. ಹರ 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 ವೀರ್ ಶಿವಾಜಿ, ವೀರ್ ಶಿವಾಜಿ. अम्बा भवानी ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಸಂಘಟನ್ ಮೇ ಶಕ್ತಿ है. ಈಗ ಮಂಡಲದ ಹಿಂದೂ ಬಾಂಧವರಿಂದ ಗುರುವಂದನಾಗಿದೆ.
सिद्धिविनायक स्वामी की जय। ಗುರುವರ ನಿಮ್ಮಯ ಶ್ರೀ ಚರಣಗಳಿಗೆ ಶಿರ
ಹರಸಿದ ಫಲವು ಎಂದೆಂದು ಇರುವಂತೆ ಹರಸಿರಿ ಗುರುವೇ ಎಂದೆಂದು ಇರುವಂತೆ ಹರಸಿರಿ ಗುರುವೇ ವಂದಿಸುವೆನು ನಾ ಗುರುವರ ನಿಮ್ಮಯ ಸಿರಿ ಚರಣಗಳಿಗೆ ಶಿರವಾಗಿ ಆಶಾಂಬರದೊಳು ಶೋಭಿಸುತ್ತಿರುವ ಆಕಾಶಾಂಬರದೊಳು ಶೋಭಿಸುತ್ತಿರುವ ದೋಷರಹಿತ ಗುರು ದೇವ ವಂದಿಸುವೆ ದೋಷರಹಿತ ಗುರು ದೇವ ವಂದಿಸುವೆ ದೋಷ ಗುಣಗಳ ತರಿದೋಡಿಸುತ್ತ ದೋಷ ಗುಣಗಳ ತರಿದೋಡಿಸುತ್ತ ಸೇವಾ ಭಾಗ್ಯವ ನೀಡುವಿ ಸತತ ಸೇವಾ ಭಾಗ್ಯವ ನೀಡುವಿ ಸತತ ವಂದಿಸುವೆನು ನಾ ಗುರುವರ ನಿಮ್ಮಯ ಸಿರಿ ಚರಣಗಳಿಗೆ ಶಿರವಾಗಿ ಜಗವೇ ಗುರುಮಯ ತ್ರಿಜಗವಂದಿತ ಜಗವೇ ಗುರುಮಯ ತ್ರಿಜಗವಂದಿತ ಶ್ರೀ ಸ್ವರ್ಣವಲ್ಲಿಯ ಗುರುವರ ನಿಮಗೆ ಶ್ರೀ ಸ್ವರ್ಣವಲ್ಲಿಯ ಗುರುವರ ನಿಮಗೆ ವಂದಿಸುವೆನು ನಾ ಗುರುವರ ನಿಮ್ಮಯ ಸಿರಿ ಚರಣಗಳಿಗೆ ಶಿರವಾಗಿ ಸಿರಿ ಚರಣಗಳಿಗೆ ಶಿರವಾಗಿ ಸಿರಿ ಚರಣಗಳಿಗೆ ಶಿರವಾಗಿ श्रीमद जगद्गुरु शंकराचार्य श्रीमद गंगाधरेंद्र सरस्वती स्वामी महाराज की स्वतंत्र महासंस्थान की सनातन हिंदू धर्म की हर 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 ಪರಮ ಪೂಜ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಸಮ್ಮೇಳನವನ್ನು ಆಶೀರ್ವದಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀಗಳಿಂದ ಆಶೀರ್ವಚನ. ಪ್ರವಿಶ್ಯ ಮನೋವಾಚ ನಿಭಾಂ ಪ್ರಸಕ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರಮೋಮಾತ್ಮಿಕಾಂ ಕಲ್ಯಾಣೀಂ ಕಮಲೀಯ ಕಲ್ಪರತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ವಿದ್ವನ್ಮನೋರಂಜನೀಂ ಶ್ರೀಚಿತ್ತರಾಂಚಿತರಕ್ತಪೀಠನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಭವ್ಯ ಹಿಂದೂ ಸಮ್ಮೇಳನದ ಸುಂದರ ವಾತಾವರಣದಲ್ಲಿ ಸೇರಿರುವ ಎಲ್ಲ ಹಿಂದೂ ಬಂಧು ಭಗಿನಿಯರೇ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಾದ ಶ್ರೀ ಗಜಾನನ್ ಹೆಗಡೆ ಬಂಡೆಯವರೇ ಹಾಗೂ ಸಂಘದ ಹಿರಿಯ ಕಾರ್ಯಕರ್ತರೊಬ್ಬರಾಗಿರುವ ಶ್ರೀ ಗೋಪಿಜಿಯವರೇ, ಈ ಕಾರ್ಯಕ್ರಮದ ಸಂಘಟನೆಗೆ ಪ್ರಯತ್ನಿಸಿದ ಎಲ್ಲ ಕಾರ್ಯಕರ್ತೆಯರೇ, ಎಲ್ಲ ಪತ್ರಿಕೆಗಳ ಮತ್ತು ಮಾಧ್ಯಮಗಳ ಪ್ರತಿನಿಧಿಗಳೇ, ಭಾರತ ಈ ಶಬ್ದವೇ ಬಹಳ ಸುಂದರವಾದ ಶಬ್ದ. ಭಾ ಎಂದರೆ ಬೆಳಕು, ಬೆಳಕಿನಲ್ಲಿ ಪ್ರೀತಿ ಉಳ್ಳವರು.
ಬೆಳಕು ಅಂದರೆ ಜ್ಞಾನ, ಜ್ಞಾನವೇ ಬೆಳಕು. ಜ್ಞಾನದಲ್ಲಿ ಪ್ರೀತಿ ಉಳ್ಳವರು. ಜ್ಞಾನ ಅಂದರೆ ಚೈತನ್ಯ. ಜಡವಾದದ್ದಕ್ಕೆ ಯಾವುದಕ್ಕೂ ಜ್ಞಾನ ಇರೋದಿಲ್ಲ. ಚೈತನ್ಯಕ್ಕೆ ಮಾತ್ರವೇ ಜ್ಞಾನ ಇರ್ತದೆ. ಅದರಿಂದ ಚೈತನ್ಯ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ. ಹಾಗಾಗಿ ಜ್ಞಾನ ಅಂದರೆ ಚೈತನ್ಯ. ಹಾಗೆ ನೋಡಿದ್ರೆ ಚೈತನ್ಯದಲ್ಲಿ ಪ್ರೀತಿ ಉಳ್ಳವರು ಭಾರತರು. ಚೈತನ್ಯದಲ್ಲಿ ಆಸಕ್ತಿ ಉಳ್ಳವರು ಭಾರತೀಯರು. ಒಂದು ಮರ ನಮ್ಮ ಬರೀ ಒಂದು ಭೌತಿಕ ವಸ್ತು ಅಲ್ಲ. ಮರಗಳ ಮಧ್ಯೆ ಕೂತಿದ್ದೇವೆ ನಾವು. ಸುಂದರವಾದ ವಾತಾವರಣ. ಮರ ನಮ್ಮ ಕೇವಲ ಒಂದು ಭೌತಿಕ ವಸ್ತು ಅಲ್ಲ, ಅವ್ರಿಗೊಂದು ಜೀವ ಇದೆ. ನದಿ ಬರೀ ಹರಿಯುವ ನೀರಿನ ಪ್ರವಾಹ ಮಾತ್ರ ಇಲ್ಲ, ಅವ್ರಿಗೊಂದು ದೇವತೆ ಇದೆ. ಹಾಗೆ ಮನುಷ್ಯನ ಜೀವನ ಕೇವಲ ಪಂಚಭೂತಗಳಿಗಷ್ಟೇ ಸೀಮಿತ ಅಲ್ಲ, ಅದರೊಳಗೆ ಒಂದು ಜೀವ ಚೈತನ್ಯ ಇದೆ. ಮನುಷ್ಯನ ಜೀವನ ಅಂದರೆ ಏನು? ಈ ಜಡ ಶರೀರಕ್ಕೆ ಚೈತನ್ಯ ಅಂಟಿಕೊಂಡಿದ್ದರೆ ಅದು ಜೀವನ. ಚೈತನ್ಯ ಆಚೆ ಹೋಗಿದ್ದಿದ್ದರೆ ಅದು ಮರಣ. ಆವಾಗಿದು ಬರೀ ಭೌತಿಕ ವಸ್ತುಗಳ ಸಮೂಹ ಮಾತ್ರ ಉಳ್ಕೊಂಡಿರ್ತದೆ. ನಮ್ಮ ಚಿಂತನೆ ಹೇಗಿದೆ ನೋಡಿ. ಒಬ್ಬ ವ್ಯಕ್ತಿ ಜೀವನ ಅಂತಂದರೆ ಅಲ್ಲಿ ಭೌತಿಕತೆಯ ಒಳಗೆ ಚೈತನ್ಯ ಇದೆ. ಪ್ರತಿಯೊಬ್ಬರು ಕೂಡ ಚೈತನ್ಯ, ಜೀವ ಚೈತನ್ಯ. ಅದೇ ನಾಸ್ತಿಕರು ಹಾಗೆ ಹೇಳೋದಿಲ್ಲ. ಬರೀ ಭೂತಗಳ ಸಮೂಹವೇ ವ್ಯಕ್ತಿ ಅಂತ ಹೇಳ್ತಾರೆ. ಪೃಥ್ವಿ, ಅಪ್ಪು, ನೀರು, ತೇಜಸ್ಸು, ವಾಯು, ಆಕಾಶ, ಈ 5 ಮೂಲ ವಸ್ತುಗಳ ಸೇರ್ಪಡೆ ಶರೀರ, ಅದೇ ವ್ಯಕ್ತಿತ್ವ ಅಂತ ಹೇಳ್ತಾರೆ. ಅದು ನಮಗೆ ಹಾಗಲ್ಲ. ಅದರ ಒಳಗೊಬ್ಬ ಜೀವ ಚೈತನ್ಯ ಇದ್ದಾನೆ. ನಾವು ಜೀವಚೇತನ, ನಾವೆಲ್ಲ ಚೇತನ. ಹಾಗೆ ಜೀವ ಚೇತನದ ಬಗ್ಗೆ ಚಿಂತನೆ ಮಾಡ್ತೇವೆ. ಹಾಗೆ ದೇವ ಚೈತನ್ಯಗಳ ಬಗ್ಗೆ ಚಿಂತನೆ ಮಾಡ್ತೇವೆ. ದೇವತೆಗಳು ಅಂದರೆ ಅವು ಜಡ ಅಲ್ಲ, ಅವು ಕಲ್ಲಲ್ಲ, ಅಥವಾ ಬರೀ ಲೋಹದ ಮೂರ್ತಿ ಅಲ್ಲ. ಅಲ್ಲಿ ಒಂದು ಚೈತನ್ಯ ಇದೆ. ಅದು ಯಾರಿಗೂ ಅನುಭವಕ್ಕೆ ಬರ್ತದೆ, ಯಾರಿಗೂ ಅನುಗ್ರಹ ಕೊಡ್ತದೆ. ಇವೆಲ್ಲ ಅನುಭವ. ಹಾಗಾಗಿ ಅದು ಚೈತನ್ಯ. ಕಟ್ಟಕಡೆಯ ಚೈತನ್ಯ ಪರಮಾತ್ಮ ಚೈತನ್ಯ. ಅದನ್ನು ದೇವರು ಅಂತ ನಾವು ಕರಿತೀವಿ. ಗಣಪತಿ, ಅಂಬಿಕೆ, ಶಿವ, ವಿಷ್ಣು ಮೊದಲಾದ ಹೆಸರುಗಳನ್ನು ಪೂಜೆ ಮಾಡ್ತೇವೆ. ಹೀಗೆ ಜೀವ ಚೈತನ್ಯ, ದೇವ ಚೈತನ್ಯ ಮತ್ತು ಪರಮಾತ್ಮ ಚೈತನ್ಯ ಇವುಗಳಲ್ಲಿ ಆಸಕ್ತಿ ಉಳ್ಳಂಥವರು ಭಾರತೀಯರು. ಮಲಗುವಾಗ ದೇವರ ಚಿಂತನೆ, ದೇವರ ಬಗ್ಗೆ ಎಷ್ಟು ಪ್ರೀತಿ ನೋಡಿ. ಬೆಳಗ್ಗೆ ಏಳುವಾಗಲೂ ದೇವರ ಚಿಂತನೆ. ಅಂದರೆ ಎದ್ದಾಗಲಿಂದ ಮಲಗುವವರೆಗೂ ಒಂದು ಚಿಂತನೆ ಅಂತ ಅರ್ಥ. ಮಧ್ಯೆ ಅಲ್ಪ ಸ್ವಲ್ಪ ಮರವಾಗಿದ್ದಿದ್ರು ನಮ್ಮ ಮೂಲ ಸೂತ್ರ ಅದೇ. ಅದಕ್ಕೋಸ್ಕರವೇ ಆರಂಭದಲ್ಲಿ ಕೊನೆಯಲ್ಲಿ ಮಾಡ್ತೇವೆ. ಮಲಗುವಾಗ ದೇವರ ಚಿಂತನೆ ಮಾಡಿದ್ರೆ ಸರಿಯಾದ ನಿದ್ದೆ ಬರೋದು ನಮಗೆಲ್ಲ. ಬೇರೆ ಯಾವುದೋ ಚಿಂತನೆ ಮಾಡ್ತಾ ಮಲಗಿದ್ರೆ ನಿದ್ದೆ ಬರೋದಿಲ್ಲ. ಇದು ಬರೀ ಭಾವನೆ ವಿಷಯ ಮಾತ್ರ ಅಲ್ಲ, ಅನುಭವದ ವಿಷಯನೂ ಹೌದು. ಇವತ್ತು ಅನೇಕರಿಗೆ ನಿದ್ರೆ ಸರಿ ಬರ್ತಾ ಇಲ್ಲ. ನಿದ್ರೆ ಕೊರತೆಯಿಂದ ಆರೋಗ್ಯ ಮಾಡಿಕೊಂಡವರು ತುಂಬ ಜನ ಇದ್ದಾರೆ. ಯಾಕಂದ್ರೆ ಮಲಗುವಾಗ ಯಾವ್ಯಾವುದೋ ಆಲೋಚನೆ ಬರಗಿರ್ತಾರೆ. ಏನೇನೋ ಮನಸ್ಸೆಲ್ಲ ಕಲ್ಲೋನ ನಿದ್ದೆ ಬರೋದಿಲ್ಲ. ಬಂದು ಎಲ್ಲೋ ಸ್ವಲ್ಪ ಸ್ವಲ್ಪ ಅಥವಾ ಬಂದು ಸ್ವಪ್ನದ ನಿದ್ದೆಗಳಿಲ್ಲ, ಸ್ವಸ್ಥ ನಿದ್ರೆ ಇಲ್ಲ. ಮನಸ್ಸು ಸ್ವಲ್ಪ ಹೊತ್ತಾದರೂ ಸಂಪೂರ್ಣ ಶಾಂತ ಸ್ಥಿತಿ ಹೋಗದೇ ಇದೆ ನಿದ್ರೆಯಲ್ಲಿ, ಆರೋಗ್ಯ ಉಂಟಾಗುವುದಿಲ್ಲ. ನೀವು ಯಾವುದೇ ಡಾಕ್ಟರ್ನ ಕೇಳಿ, ನಿದ್ರೆ ಮೊಟ್ಟ ಮೊದಲು ಔಷಧ ಎಲ್ಲ ರೋಗಗಳಿಗೂ. ಹಂಗಂತ ಭಾಳ ನಿದ್ದೆ ಮಾಡ್ತಾನೆ ಬಿಡೋದಲ್ಲ, ಹಾಗರ್ಥ ಅಲ್ಲ ಅದು. ಅದಕ್ಕೊಂದು ಮಿತಿ ಇದೆ. ಆ ಮಿತಿ ಒಳಗೆ ಸ್ವಸ್ಥ ನಿದ್ರೆ ಬರಬೇಕು. ಅಂಥ ನಿದ್ರೆ ಯಾವಾಗ ಬರ್ತದೆ? ದೇವರ ಸ್ಮರಣೆ ಮಾಡ್ಕೋತ ನಿದ್ರೆ ಮಾಡಿದಾಗ ಮಾತ್ರ ಬರ್ತದೆ.
ಹಾಗೆ ಬೆಳಗ್ಗೆ ಎದ್ದಾಗಲೂ ದೇವರ ಸ್ಮರಣೆ. ಯಾಕೆ ಬೆಳಗ್ಗೆ ಎದ್ದಾಗ ದೇವರ ಸ್ಮರಣೆ ಅಂತಕ್ಕೋಸ್ಕರ ಮತ್ತೆ ನಿದ್ದೆ ಮಾಡೋಕ ಅಲ್ಲ, ಜೀವನೋತ್ಸಾಹಕ್ಕೋಸ್ಕರ. ನಮ್ಮ ಕೆಲಸ ಇರುತ್ತೆ ಅನ್ನೋ ಒಂದು ಉತ್ಸಾಹ ಬರಲಿಕ್ಕೆ ಅದೇ ಶಕ್ತಿ, ಅದೇ ಕಾರಣ. ಹಾಗೆ ನಿದ್ರೆಗೂ ದೇವರೇ ಶಕ್ತಿ, ಕೆಲಸಕ್ಕೂ ದೇವರೇ ಶಕ್ತಿ. ನಮಗೆ ಒಂದೇ ಮಾತರಂ ಸುಂದರವಾದ ಘೋಷಣೆ. ಬಹಳ ಹಿಂದೆ ಸ್ವತಂತ್ರ ಸೇನಾನಿಗಳಿಗೆ ಅದೇ ಪ್ರೇರಕವಾದ ಶಕ್ತಿಯಾಗಿತ್ತು. ಇವಾಗ ಸ್ವತಂತ್ರ ಭಾರತದಲ್ಲಿ ನಮಗೂ ಕೂಡ ಜೀವನ ಪ್ರೇರಕವಾದ ಒಂದು ಮಂತ್ರ ಒಂದೇ ಮಾತರಂ. 150 ವರ್ಷಗಳಾಗಿದ್ದೇವೆ ಅದಕ್ಕೆ. ಈ ಒಂದೇ ಮಾತರಂ ಎಂಬ ಒಂದು ಘೋಷಣೆ ಹೇಗೆ ಬಂತು? ಬಂಕಿಂ ಚಂದ್ರಜಿಯವರಿಗೆ ಇಡೀ ಭಾರತ ದೇಶ ಮಣ್ಣಾಗಿ ಕಾಣಲಿಲ್ಲ, ದೇವಿಯಾಗಿ ಕಂಡು, ಹಾಗಾಗಿ ಬಂತದು. ನೋಡಿ, ಕೇವಲ ಮಣ್ಣಾಗಿ ನೋಡೋದಷ್ಟೇ ನಮ್ದಲ್ಲ, ಇರುವ ಚೈತನ್ಯ ಕಾಣತಕ್ಕಂಥದ್ದಷ್ಟೇ ನಮ್ಮದು. ತುಂಬಾ ಪ್ರಾಚೀನ ಕಾಲದಿಂದಲೂ ಭಾರತ ದೇಶ ದೇವಿ ಉಪಾಸನೆ ಪರಂಪರೆಗಳಿದ್ದಾವೆ. ಅದರ ರಾಜರಾಜೇಶ್ವರಿ ಉಪಾಸನೆ ಹೆಚ್ಚು ಶ್ರೇಷ್ಠವಾದದ್ದು ಅಂತ ಮಾನ್ಯ ಶಂಕರಾಚಾರ್ಯರಿಂದ ಪ್ರಸಿದ್ಧಗೊಂಡಿದೆ. ಆ ರಾಜರಾಜೇಶ್ವರಿ ಧ್ಯಾನಶ್ಲೋಕದಲ್ಲಿ ಬರೋ ಮೊಟ್ಟಮೊದಲ ಶಬ್ದವೇ ಒಂದೇ ಮಾತರಂ. ಅದೇ ಅವರಿಗೆ ಪ್ರೇರಣೆಯಾಗಿದೆ ಬಂಕಿಂ ಚಂದ್ರಜಿಯವರಿಗೋಸ್ಕರ ಹಾಗೇನೆ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ಈ ಭಾರತ ಮಾತೆ ಕೇವಲ ಮಣ್ಣಾಗಿ ಕಾಣಲಿಲ್ಲ, ದೇವಿಯಾಗಿ ಕಂಡು. ಅದಕ್ಕೋಸ್ಕರವೇ ಕೊನೆಯ ತೊಮ್ಮೆ ದುರ್ಗಾ ದಶಪ್ರಹರಣ ಧಾರಣಿ ಕಮಲದರ ಧಾರಣಿ ವಾಣಿ ವಿದ್ಯಾ ತಾಯಿ ಎಂಬ ಸಾಲುಗಳು ಬಂದವರಿಗೆ. ಆದರೆ ಸ್ವತಂತ್ರ ಭಾರತದ ಅನೇಕ ಜನರು ಇವತ್ತು ಅದಕ್ಕೆ ಕತ್ತರಿ ಹಾಕಿ ಹೊರಟಿದ್ದಾರೆ. ಬಂಕಿಂ ಚಂದ್ರಜಿಯವರು ಉದಯಿಸಿ ಹೋಗಿ 150 ವರ್ಷಗಳಕ್ಕೂ ಹೆಚ್ಚು ಕಾಲ ಕಳೆದಿರ್ಬೋದು. ಆದರೆ ಈಗ ಸ್ವಾತಂತ್ರ್ಯ ಬಂದ ನಂತರ ಅನೇಕರು ಅದರ ಕೊನೆಯ ಪದ್ಯಗಳು ಬೇಡ, ಆರಂಭದಷ್ಟೇ ಬೇಕಾದ್ರೆ ಇರಲಿ, ಅದು ಬೇಕಾದ್ರೆ ಒಂದು ಹಂತಲ್ಲಿ ಒಂದೇ ಮಾತರಂ ಗೀತೆಯನ್ನು ರಾಷ್ಟ್ರಗೀತೆ ಮಾಡಬೇಕು ಅನ್ನೋ ಸಂದರ್ಭ ಬಂದಿತ್ತು. ಇಂತಹ ಸಣ್ಣ ಪುಟ್ಟ ಸಂಕುಚಿತ ಭಾವನೆಗಳಿಂದಲೇ ಅದು ಹಿಂದೆ ಹೋಯ್ತು. ಎದೇನೇ ಇರಲಿ, ಇಂದಿಗೂ ಕೂಡ ಆ ಗೀತೆಗೆ ಅದ್ಭುತವಾದ ಗೌರವ ಇದೆ. ನಾವು ಅದನ್ನು ಇವತ್ತು ದೇಶದಲ್ಲಿ ಎಲ್ಲ ಕಡೆ ಕಾಣ್ತಾ ಇದ್ದೀವಿ, ವಿದೇಶದಲ್ಲಿ ಕೂಡ ಕಾಣ್ತಾ ಇದ್ದೀವಿ. ಅಂಥ ಒಂದು ಗೀತೆ ಹೊರಬಂದಂಥ ಒಂದು ಭಾವದ ಸೆಲೆ ಯಾವುದಪ್ಪ ಅಂತಂದ್ರೆ, ಇದು ಕೇವಲ ಮಣ್ಣಿನ ಹೆಂಟೆ ಅಲ್ಲ, ಇದು ದೇವಿ ಎನ್ನುವ ದರ್ಶನ ಅವರಿಗಾದದ್ದೇ ಇದಕ್ಕೆ ಪ್ರೇರಣೆ. ಹಾಗಾಗಿ ಅಂಥ ಒಂದು ಗೀತೆ ಬಂತು. ಅಷ್ಟು ಒಳಗಿನ ದರ್ಶನದಿಂದ ಹೊರಬಂದ ಗೀತೆ ಯಾವ್ದಂದ್ರೆ ಇಷ್ಟು ದಿನಗಳ ಕಾಲ ಉಳ್ಕೊಳ್ತೀವಿ ಅನ್ನೋ ಅನೇಕ ವರ್ಷಗಳ ಕಾಲ ಉಳ್ಕೊಳ್ತಾರೆ. ಯಾಕಂದ್ರೆ ಅಂತೂ ದಿವ್ಯವಾದ ಪ್ರೇರಣೆ ಹಿಂದಿನ ಬಂದಿದೆ. ಇದು ಭಾರತೀಯತೆ. ಹಾಗಾಗಿ ಭಾರತ ಅಂತಂದ್ರೆ ಚೈತನ್ಯವನ್ನು ಕಾಣತಕ್ಕಂಥ, ದೇವತೆಗಳನ್ನು ಕಾಣತಕ್ಕಂಥ ಒಂದು ದೃಷ್ಟಿ ಉಳ್ಳಂಥ ಒಂದು ಜನರು ಇರತಕ್ಕಂಥ ಪ್ರದೇಶ. ಇದನ್ನ ನಾವು ಮತ್ ನೆನಪು ಮಾಡ್ಕೋಬೇಕು. ಬಹುಶಃ ಇದನ್ನ ಚೆನ್ನಾಗಿ ನೆನಪಾಡ್ತಕ್ಕಂಥ ಕಾರ್ಯಕ್ರಮಗಳು ಬೇರೆ ಎಲ್ಲ ಕಡೆಗಳಿಗಿಂತಲೂ ಸಂಘದ ಕಡೆಯಲ್ಲೇ ಹೆಚ್ಚು ನಡೆಯುತ್ತೆ. ಬೇರೆ ಕಡೆ ನಡೆಯುತ್ತೆ ಇಲ್ಲ ಅಂತಿಲ್ಲ. ಸಂಘದ ಸಂಘಟನೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಭಾವನೆ ಹೆಚ್ಚು ಪ್ರಕಟಗೊಳ್ತದೆ. ಬೇರೆ ಕಡೆ ಸ್ವಲ್ಪ ಬರ್ತದಷ್ಟೆ. 150 ವರ್ಷಗಳಿಂದ ಈ ಭಾವನ ಜಾಗೃತ ಮಾಡ್ತಾ ಬಂದಿರತಕ್ಕಂಥ ಒಂದು ಅದ್ಭುತವಾದ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾವು ಅನೇಕ ಸಲ ಅನೇಕ ಕಡೆಗಳಿಂದ ತಗೊಂಡಂಥ ಮಾಹಿತಿ ಪ್ರಕಾರ ಈ ರೀತಿಯ ದಿವ್ಯ ವಿಚಾರಗಳನ್ನು ಸಂಘಟಿಸತಕ್ಕಂತಹ ಜಗತ್ತಿನ ಅತ್ಯಂತ ದೊಡ್ಡ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇನ್ನು ಬೇರೆ ಸಂಘಟನೆಗಳಿದ್ದಾವೆ, ವಿಚಾರಧಾರೆ ಬೇರೆ ಅಷ್ಟೆ, ವಿಚಾರ ರೀತಿ ಬೇರೆ. ಈ ರೀತಿ ದಿವ್ಯತೆಯ ಚಿಂತನೆ, ದೇವತ್ವದ ಚಿಂತನೆ ಒಂದು ಹೊರಟಿರ್ತಕ್ಕಂಥ ಒಂದು ಸಂಘಟನೆ ಇಷ್ಟು ದೊಡ್ಡದೊಂದೇ. ನೋಡಿ, ಇಲ್ಲಿ ಸಂಘದ ಕಾರ್ಯಕರ್ತ ಭೇಟಿಯಾದರೂ ಒಂದೇ ಥರ. ನಾವು ಉತ್ತರ ಪ್ರದೇಶದಲ್ಲಿ ಆಮ್ಲಾಕ್ ಹೋಗಿದ್ದೇವೆ, ಅಲ್ಲಿ ಹೋಗಿ ಸಂಘ ಕಾರ್ಯಕರ್ತ ಬೇಡ ಒಂದೇ ಥರ. ಭಾಷೆ ಮಾತ್ರ ಬೇರೆ ಅಷ್ಟೇ, ಅಲ್ಲಿ ಹಿಂದಿ ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ. ಆದರೆ ಭಾಷೆ ಮಾಡೋ ರೀತಿ, ಭಾಷೆ ಮಾಡೋದು ಅಷ್ಟು ಹೇಗೆ ವರ್ತನೆ ಮಾಡುವ ರೀತಿ, ಮಾತಾಡಿಸೋದು, ಆತ್ಮೀಯತೆ, ಅದನ್ನ ಕೆಲಸ ಕೊಟ್ಟರು ಮಾಡೋದು, ಅಥವಾ ಹಿಂದೂ ಧರ್ಮ ಯಾವುದೇ ಚಟುವಟಿಕೆ ಇದ್ರೂ ಕೂಡ ಅದರಲ್ಲಿ ಶ್ರದ್ಧೆಯನ್ನು ಪಾಲ್ಗೊಳ್ಳೋದು,
ಇವೆಲ್ಲ ಒಂದೇ ರೀತಿ ಇರ್ತಾವೆ. ಅಷ್ಟು ಕಾರ್ಯಕರ್ತರು ಇಡೀ ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಸಂಘದ ಕಾರ್ಯಕರ್ತ ಒಂದೇ ಥರ. ಇದು ಹೆಂಗೆ ಬಂತು? ಇದು ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಅದ್ಭುತವಾದ ತರಬೇತಿಯನ್ನು ಬಂದಿದೆ. ಇಂಥ ತರಬೇತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಜಗತ್ತಿನ ಬೇರೆ ಯಾವ ಸಂಘಟನೆ ಪ್ರಾಯಶಃ ಇರಲಿಕ್ಕಿಲ್ಲ. ಬಹುಶಃ ಸೇನೆಯಲ್ಲಿ ಇದ್ದಿರ್ಬೋದೇ, ಮತ್ತೆ ಇರಲಿಕ್ಕಿಲ್ಲ. ಅಂಥ ಒಂದು ನೇತೃತ್ವ, ಅಂಥ ಒಂದು ತರಬೇತಿ ಇದರಲ್ಲಿ ಹೆಚ್ಚು ಕಂಡು ಬರ್ತದೆ. ತ್ಯಾಗ ಸಮರ್ಪಣಾ ಭಾವಗಳು ಹೆಚ್ಚು ಕಂಡು ಬರ್ತವೆ. ಅಂಥ ಒಂದು ಸಂಘಟನೆ ತನ್ನ ಪ್ರಾಮಾಣಿಕ ಸೇವೆಯೊಂದಿಗೆ 150 ವರ್ಷಗಳನ್ನು ದಾಟ್ತಾ ಇದೆ. 100 ವರ್ಷವನ್ನು ದಾಟ್ತಾ ಇದೆ, ಶತಮಾನ ದಾಟ್ತಾ ಇದೆ. ಒಂದು ಕಡೆ ಸಮಾಜಕ್ಕೂ ಅವರನ್ನು ಸರಿಯಾಗಿ ಬೆಂಬಲಿಸ್ತಕ್ಕಂಥ ಹೊಣೆಗಾರಿಕೆ ಇದೆ. ಇನ್ನೊಂದು ಕಡೆ ಸಂಘದ ಕಾರ್ಯಕರ್ತರಿಗೂ ಅದೇ ಗುಣಮಟ್ಟವನ್ನು ಮುಂದೆ ಇಟ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಇದೆ. ಎರಡೂ ಬಹಳ. ಎಷ್ಟೋ ಸಲ ಕಾಲ ಕಳೆದಂತೆ, ದಿನಗಳು ಕಳೆದಂತೆ, ಪರಿಸ್ಥಿತಿ ಬದಲಾದಂತೆ ಎಲ್ಲೋ ಕಾರ್ಯಕರ್ತ ಗುಣಮಟ್ಟ ಬದಲಾಗುವಂಥ ಅಪಾಯ ಇರ್ತದೆ. ಹಾಗಾಗದೇ ಇರೋದು ಕೂಡ ಬಹಳ ಮುಖ್ಯ. ಹಾಗಾಗೋದಿಲ್ಲ ಅನ್ನೋ ವಿಶ್ವಾಸ ಇದೆ. ಯಾಕಂದ್ರೆ ಈ ತರ ಕಳ್ಕೊಂಡು ಬಂದ ರೀತಿ ಆಗಿದೆ. ಆರಂಭದ ವರ್ಷಗಳಲ್ಲಿ ಯಾವ ಥರ ಪೀಠಿಕೆ ಹಾಕಿರ್ತಾರೋ ಸಾಮಾನ್ಯವಾಗಿ ಅದೇ ಮುಂದುವರ್ಕೊಂಡು ಹೋಗುತ್ತೆ. ಅದರಿಂದ 100 ವರ್ಷ ದಾಟಿ ಬಂದಿದ್ದರಿಂದ ಮುಂದೆ ಅದೇ ಗುಣಮಟ್ಟದಲ್ಲಿ ಮುಂದೆ ಹೋಗ್ತದೆ ಅನ್ನೋ ಒಂದು ವಿಶ್ವಾಸ ಕಾಣ್ತದೆ. ಅದೊಂದು ವಿಶ್ವಾಸಪೂರ್ವಕವಾದ ಒಂದು ಸಂಘಟನೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರ ಸಂಘಟನೆ ಒಳಗೆ ನಾವೆಲ್ಲ ಇವತ್ತು ಕೂತಿದ್ದೇವೆ. ಸುಂದರವಾದ ಒಂದು ಘಟನೆ ನೆನಪೇ ಬರ್ತದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರ ತ್ಯಾಗ ಮನೋಭಾವನೆಗೆ ಒಂದು 5 ವರ್ಷದ ಹಿಂದೆ ನಡೆದ ಘಟನೆ ಇರ್ಬೋದು. ಅಂತಕ್ಕಂಥ ಒಂದು ಉಗ್ರವಾದ ರೋಗ ಹರಡಿರೋ ಪ್ರದೇಶ ಕಾಲದಲ್ಲಿ ನಡೆದಿರೋ ಘಟನೆ. ಆರಂಭದಲ್ಲಿ ನಿಮಗೆಲ್ಲ ಗೊತ್ತು, ಅದಕ್ಕೆ ಔಷಧ ಬಂದಿರಲಿಲ್ಲ. ಸ್ವಲ್ಪ ಸಂದೇಹ ಬಂದರೆ ಕ್ವಾರಂಟೈನ್ ಮಾಡ್ತಿದ್ರು. ಕ್ವಾರಂಟೈನ್ ಮಾಡಬೇಕಾದ್ರೆ ಒಬ್ಬರು ಪ್ರತ್ಯೇಕ ಇರಬೇಕು ಅನ್ನೋಂಥ ನ್ಯಾಯ ಇತ್ತು ಆರಂಭದಲ್ಲಿ. ಯಾಕಂದ್ರೆ ಸಂದೇಹ ಇದೆ, ಸ್ಪಷ್ಟತೆ ಇಲ್ಲ. ಈಗ ಇನ್ನೊಬ್ಬರೇ ಬರಬಹುದು, ಅದರಿಂದ ರೋಗ ಅದೇ ಇರ್ಬೋದು, ಏನೋ ಗೊತ್ತಿಲ್ಲ. ಹೀಗಾಗಿ ಪ್ರತಿಯೊಬ್ಬರೇ ಪ್ರತ್ಯೇಕ ಇಡಬೇಕು ಅನ್ನೋಂಥ ಒಂದು ಸ್ಥಿತಿ ಇತ್ತು. ಅಂತ ಸಂದರ್ಭದಲ್ಲಿ ನಾಗಪುರದಲ್ಲಿ ನಡೆದ ಒಂದು ಘಟನೆ ಇತ್ತು. ಒಬ್ಬ ಸಂಘದ ಕಾರ್ಯಕರ್ತ 50 ಆಸ್ಪಾಸು ವಯಸ್ಸಿರ್ಬೋದು, ಅವರಿಗೂ ಕರೋನಾ ಬಂದಿದೆ. ಹಾಗೇನೊಬ್ಬ ಸಾಮಾನ್ಯ ಮನುಷ್ಯ ಸ್ವಲ್ಪ ವಯಸ್ಸಾದಕ್ಕಿಂತ ಜಾಸ್ತಿ ವಯಸ್ಸಾದ ಅವ್ರಿಗೆ ಕೂಡ ಕರೋನಾ ಬಂದಿದೆ. ಆತ ತನ್ನ ಕೊಡಗೆ ಬಿಟ್ಟು ಕೊಡ್ತಾನೆ ಅವರಿಗೆ. ನಾನು ಹೆಂಗ ಸತ್ತೋಗ ತೊಂದರೆ ಇಲ್ಲ, ಅವರಿರಲಿ, ಆರಾಮಾಗಿ ಇರಲಿ ಅಂತ ತನ್ನ ಜೀವನ ತ್ಯಾಗ ಮಾಡಿ ಅವ್ರಿಗೆ ಬಿಟ್ಟು ಕೊಡ್ತಾನೆ. ಈ ಘಟನೆ ಅವ್ರು ಓದಿರ್ಬೋದು ನೀವೆಲ್ಲ 5 ವರ್ಷ ಹಿಂದೆ ನಾಗ್ಪುರದಲ್ಲಿ. ಇಂಥದ್ದು 100,000 ಘಟನೆಗಳು, ತ್ಯಾಗ ಮನೋಭಾವನೆ, ದರ್ಶನ ಘಟನೆಗಳು ಸಂಘದ ಕಾರ್ಯಕರ್ತರ ಜೀವನದಲ್ಲಿ ಕಂಡು ಬರ್ತವೆ. ಗಾಂಧೀಜಿ ಆಗಿನ ದಿನಗಳಲ್ಲೇನೆ, ಈಗ 75 ಸುಮಾರು ವರ್ಷ ಹಿಂದೆನೆ ಹೇಳಿಬಿಟ್ಟಿದ್ದಾರೆ, ಒಂದು ಶಿಸ್ತು, ಒಂದು ಪ್ರಾಮಾಣಿಕತೆ, ಒಂದು ಸಂಯಮ ಕಾಣಬೇಕು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕರ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಆಗಲೇ ಹೇಳ್ತಿದ್ದಾರೆ. ಇಷ್ಟು ಬೆಳವಣಿಗೆ ಆಗಿರಲಿಲ್ಲ. ಅದರಿಂದ ಅದನ್ನು ಬೆಂಬಲಿಸ್ತಕ್ಕಂಥ ತಮ್ಮೆಲ್ಲರ ಒಂದು ರೀತಿಯ ಕರ್ತವ್ಯ ನಮ್ಗೆ ಅನಿಸ್ತದೆ. ಅದನ್ನು ನೆನಪಿಸ್ತಕ್ಕಂಥದ್ದು ಕಾರ್ಯಕ್ರಮ ಅಂತ ಅನಿಸ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅನೇಕ ಸುಂದರ ಸಂಘಟನೆಗಳು ನೀವು ಮಾಡಿದ್ದೀರಿ. ನಾವು ಇತ್ತೀಚೆಗೆ ಅನೇಕ ಹಿಂದೂ ಸಮಾವೇಶಗಳು ಬರ್ತಾ ಇದ್ದೀವಿ. ಅದು ಇಲ್ಲಿಯ ಸಂಘಟನೆಯ ರೀತಿಯ ಸ್ವಲ್ಪ ವಿಭಿನ್ನವಾಗಿದೆ ಅಂತ ಹೇಳ್ಬೋದು. ಇವತ್ತು ಯೋಧರಿಗೆ ಸನ್ಮಾನ ಮಾಡಿದ್ದೀರಿ. ಅದು ಇಲ್ಲಿಯ ವಿಶೇಷ. ಅದಕ್ಕೆ ಇನ್ನೊಂದು ಚಪ್ಪಾಳೆ ಬರೋದಿದೆ ಮುಂದೆ. ಬರೀ ಯೋಧರಿಗೆ ಮಾತ್ರ, ಯೋಧನ ಕೊಟ್ಟಂತ ತಂದೆ ತಾಯಿಗಳು ಕೂಡ ಸನ್ಮಾನ ಅದನ್ನು ಎಲ್ಲೂ ಕಾಣಲಿಲ್ಲ ನನಗೆ. ಈ ಯೋಧ ಅಮೂಲ್ಯವಾದ ಸೇವೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ, ದೇವರಿಗೂ ಸಾಧ್ಯ ಇಲ್ಲ. ಆ ಅವಕಾಶ ಸಿಕ್ಕೋದು ಕೂಡ ಎಷ್ಟೋ ಸಲ ಕಡಿಮೆ. ಯಾಕಂದ್ರೆ ಅದಕ್ಕೆ ಏನೇನೋ ಅರ್ಹತೆಗಳು ಬೇಕಾಗ್ತವೆ, ಶರೀರದ ಸ್ಥಿತಿ ಏನೋ ಇರಬೇಕಾಗುತ್ತೆ, ಪರೀಕ್ಷೆ ಅನೇಕ ಇರ್ತವೆ. ಅದೆಲ್ಲಕ್ಕಿಂತ ಹೆಚ್ಚು ಮನಸ್ಥಿತಿ ಬಹಳ ಮುಖ್ಯ. ಅಂಥ ಒಂದು ಮನಸ್ಥಿತಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಯಾರೇ ಇದ್ದೂ ಕೂಡ ಅವರು ಗೌರವಾರ್ಹರು,
ಅದರಲ್ಲಿ ಅಂಥ ಮಕ್ಕಳನ್ನು ಕೊಡಿರ್ತಕ್ಕಂಥ ತಂದೆ ತಾಯಿಗಳನ್ನು ಕೂಡ ಗೌರವಿಸಿದ್ದೀರಿ. ಅವರಿಗೆಲ್ಲರಿಗೆ ದೇವರ ಹೆಚ್ಚಿನ ಶಕ್ತಿ ಆರೋಗ್ಯವನ್ನು ಕೊಡಲಿ, ಮತ್ತು ಸಮಾಜಕ್ಕೆ ಅದು ಪ್ರೇರಣೆಯಾಗಲಿ. ಇವತ್ತು ಪ್ರಜಾರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಪ್ರಜಾಪ್ರಭುತ್ವದ ನಿಜವಾದಂತಹ ಸಾಕಾರ ಆಗೋದು ಹಿಂದುತ್ವ ಗಟ್ಟಿ ಇದ್ದರೆ ಮಾತ್ರ. ಯಾಕಂದರೆ ಬೇರೆ ಎಲ್ಲ ಶಕ್ತಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಜಾಪ್ರಭುತ್ವ ಸವಾಲಾಗಿದ್ದಾರೆ. ಇವರು ಅದನ್ನು ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ ನಾವು. ಅದರಿಂದ ಹಿಂದುತ್ವ ಗಟ್ಟಿ ಆದಷ್ಟು ಪ್ರಜಾಪ್ರಭುತ್ವ ಗಟ್ಟಿ ಆಗುತ್ತೆ. ಬಹುಶಃ ಪ್ರಜಾಪ್ರಭುತ್ವ ಇಷ್ಟು ವ್ಯವಸ್ಥಿತವಾಗಿ ಯಶಸ್ವಿಯಾದದ್ದು ಭಾರತದಲ್ಲಿ ಮಾತ್ರ. ಬೇರೆ ಎಲ್ಲ ಕಡೆ ಅದು ಒಂದಲ್ಲ ಒಂದೇ ಸಮಸ್ಯೆ ಒಳಗೊಂಡೇ ಇದೆ. ಬೇರೆ ದೇಶಗಳೆಲ್ಲ ಅನೇಕ ದೇಶಗಳು ಒಡೆದು ಹೋಗಿದ್ದಾವೆ, ಅನೇಕ ದೇಶಗಳು ಆಂತರಿಕ ಕಚ್ಚಾಟ ತೊಡಗಿದ್ದಾವೆ. ಅಮೆರಿಕ ಅಂತ ಒಂದು ದೇಶ ಏನೋ ಉಚ್ಚಾಸ್ಥಿತಿಯಲ್ಲಿ ಇದ್ರೂ ಕೂಡ ಒಳ್ಳೆ ಸಮಸ್ಯೆಗಳು ತುಂಬ ಇದ್ದಾವೆ. ಹೀಗೆ ಬೇರೆ ದೇಶಗಳೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಷ್ಟು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆಗಲಿಲ್ಲ, ಸಾರ್ಥಕಪಡಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಭಾರತ ದೇಶ ಸಾರ್ಥಕವಾಗಿದೆ. ಇಂದಿಗೂ ಕೂಡ ಇದಕ್ಕೆ ಹಿಂದುತ್ವ ಉಳಿದಿರೋದೇ ಕಾರಣ, ಉಳಿಸ್ಬೇಕಾಗಿದೆ. ಇವತ್ತಿನ ಕಾರ್ಯಕ್ರಮ ಸಂಘಟನೆಯಲ್ಲಿ ಹೇಳಿದಾಗ ಅನೇಕ ಒಳ್ಳೆಯ ಸುಂದರ ಸಂಘಟನೆ ಮಾಡಿದ್ದೀರಿ. ಭಗವದ್ಗೀತೆಯಿಂದ ಆರಂಭ, ಹಾಗೆ ಅನೇಕ ಸಂಗೀತದಿಂದ ಕೂಡಿದ ರಾಗಸದಿಂದ ಕೂಡಿದ ಒಳ್ಳೊಳ್ಳೆಯ ಹಾಡುಗಳು, ಹಾಗೆ ನೀವೆಲ್ಲ ಶಿಸ್ತಿನಿಂದ ಆಗಲೆಂದು ಕೂತಿದ್ದೀರಿ. ಸಂಘದ ಕಾರ್ಯಕ್ರಮದ ಒಂದೊಂದು ವಿಶಿಷ್ಟ ಅಂತಂದರೆ ಅಲ್ಲಿ ಯಾವುದೇ ಸಣ್ಣ ಸಣ್ಣ ಹಾಸ್ಯಗಳೆಲ್ಲ ಹೇಳಿ ನಗಿಸುವಂಥ ಪರಿಪಾಠ ಇರೋದೇ ಇಲ್ಲ. ಎಲ್ಲ ಗಂಭೀರ ವಿಷಯಗಳೇ ಇರುತ್ತಲ್ಲ. ಅಂತ ಗಂಭೀರ ವಿಷಯಗಳಿಗೆ ಕೂಡ ಸ್ಪಂದಿಸ್ತಾ ನೀವೆಲ್ಲ ಶಾಂತ ಚಿತ್ತರಾಗಿ ಕೊಡ್ತಿದ್ದೀರಿ. ಹಾಗಾಗಿ ಈ ಹೇಪನಹಳ್ಳಿ ಯಡಹಳ್ಳಿ ಕಾರವಾರ ಮಂಡಲದ ಹಿಂದೂ ಸಮ್ಮೇಳನ ಅತ್ಯಂತ ವ್ಯವಸ್ಥಿತವಾಗಿ ಆಗಿದ್ರ ಬಗ್ಗೆ ಮತ್ತೆ ಇಲ್ಲೇ ಕಾರ್ಯಕರ್ತೆಯರ ಅಭಿನಂದನೆಗಳು. ನಮ್ಮ ದಿನನಿತ್ಯ ಜೀವನದಲ್ಲಿ ಇಂತಹ ಒಂದು ದಿವ್ಯತ್ವದ ಚಿಂತನೆ ಹೆಚ್ಚೆಚ್ಚು ಬೆಳೆದರೆ ನಾವು ಅನೇಕ ಸಮಸ್ಯೆಗಳು ಹೊರಬರಕ್ಕೆ ಸಾಧ್ಯ ಇದೆ. ನಮ್ಮ ಅನೇಕ ಸಂಕುಚಿತ ಭಾವಗಳಿಗೆ ಈ ದಿವ್ಯತ್ವದ ಚಿಂತನೆ ಕಡಿಮೆ ಆದದ್ದು ಒಂದು ಕಾರಣ ಆಗಿದೆ. ಹಾಗೆ ಅಂತ ದಿವ್ಯತ್ವದ ದೇವತ್ವದ ಚಿಂತನೆ ಎಲ್ಲ ಕಡೆ ಕಾಣ್ತಕ್ಕಂತಹ ರೂಢಿ ಹೆಚ್ಚು ಹೆಚ್ಚು ಬರಲಿ, ಮತ್ತೆ ಹಿಂದುತ್ವದ ಒಂದು ಜಾಗೃತಿ ಆಗುವ ಮೂಲಕ ಪ್ರಜಾಪ್ರಭುತ್ವ ಇನ್ನಷ್ಟು ಗಟ್ಟಿಯಾಗಲಿ ಅಂತ ಹಾರೈಸಿ ಮಾತಿಗೆ ಪೂರ್ಣ ವಿರಾಡುತ್ತೇವೆ. ಇವತ್ತಿನ ಸಂದರ್ಭದಲ್ಲಿ ಸುಮಾರು 1 ಗಂಟೆ ಕಾಲ ತಡವಾಗಿ ನಾವು ಬಂದಿದ್ದೇವೆ. ಮಠದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಇವತ್ತು ನಾಳೆ ಮತ್ತು ನಾಳೆ 3 ದಿನ ನಡೀತಾ ಇದೆ. ಅದರ ಒತ್ತಡ ಕಾರಣ ಹಾಗಾಗಿದೆ. ಆದರೆ ನೀವೆಲ್ಲ ಶಾಂತಚಿತ್ತರಾಗಿದ್ದು ಕಾರ್ಯಕ್ರಮ ಪೂರ್ತಿ ಉಪಸ್ಥಿತಿದ್ದೀರಿ ಅನ್ನೋದನ್ನು ನೆನಪು ಮಾಡಿಕೊಳ್ತಾ ಪೂರ್ಣ ವಿರಾಮ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ ಕಿ, ಸ್ವರ್ಣವಲ್ಲಿ ಮಹಾಸಂಸ್ಥಾನ ಕಿ, ಭಾರತ ಮಾತಾ ಕಿ, ವಂದೇ ವಂದೇ ವಂದೇ. ನಮ್ಮನ್ನು ಆಶೀರ್ವದಿಸಿದ ಪರಮ ಪೂಜ್ಯ ಶ್ರೀಗಳಿಗೆ ಗೌರವಪೂರ್ವಕ ನಮನಗಳು. ಹಾಗೆ ಹಿಂದೂ ಸಮಾವೇಶದ ಅಂತಿಮ ಘಟ್ಟದಲ್ಲಿದ್ದೇವೆ. ಈ ಸುಸಂದರ್ಭದಲ್ಲಿ ಹಿಂದೂ ಸಮ್ಮೇಳನ ಸಂಚಾಲನಾ ಸಮಿತಿ ಎಡಹಳ್ಳಿ ಮತ್ತು ಕಾರಗೋಡು ಮಂಡಲ ಒಕ್ಕೂರಿನಿಂದ ನಿರ್ಣಯಿಸಿದ ಕೆಲವು ಅತಿ ಮುಖ್ಯ ನಿರ್ಣಯಗಳ ಮಂಡನೆ ಆಗಲಿದೆ. ಪ್ರತಿಯೊಂದು ನಿರ್ಣಯವನ್ನು ಗಮನವಿಟ್ಟು ಕೇಳಿ. ಪ್ರತಿಯೊಂದು ನಿರ್ಣಯವನ್ನು ಮಾಡುವಾಗ ಸಭೆಯಲ್ಲಿ ಉಪಸ್ಥಿತರಿರುವ ಪ್ರತಿಯೊಬ್ಬರು ಕೂಡ ತಮ್ಮ 2 ಕೈಗಳನ್ನ ಮೇಲೆ ಎತ್ತಿ ಓಂಕಾರದ ಮೂಲಕ ಅನುಮೋದನೆಯನ್ನ ನೀಡಬೇಕು. ಓಂಕಾರದ ಮೂಲಕ ಅನುಮೋದನೆಯನ್ನ ನೀಡ್ತಾ ಇದ್ದೇವೆ ಅಂತ ಹೇಳಾದ್ರೆ ತಾಯಿ ಭಾರತ ಮಾತೆಯ ಇದರಲ್ಲಿ ಪ್ರಮಾಣವನ್ನ ಮಾಡ್ತಾ ಇದ್ದ ಹಾಗೆ. ನಿರ್ಣಯವನ್ನ ಮಂಡಿಸಲಿದ್ದಾರೆ ಶ್ರೀ ಹರ್ಷ ಹೆಗ್ಡೆ ಹೊನ್ನಜ್ಜಿ. ನಿರ್ಣಯಗಳು ಈ ರೀತಿಯಾಗಿವೆ. ನಮ್ಮದ್ದಾಗಿರುವ ಕೃಷಿ ಭೂಮಿಯನ್ನ ನಮ್ಮದ್ದಾಗಿಯೇ ಉಳಿಸಿಕೊಳ್ಳುತ್ತೇವೆ. ತೀರಾ ಅನಿವಾರ್ಯವಾದಲ್ಲಿ ಮಾತ್ರ ಅದನ್ನ ನಮ್ಮವರಿಗೆ ಒದಗಿಸಿಕೊಡುತ್ತೇವೆ. ಹಿಂದೂ ಸಮಾಜ ಬಂಧುಗಳಾದ ನಾವುಗಳು
ಪರಸ್ಪರ ಗೌರವ ಭಾವನೆಯಿಂದ ಸಹಜೀವನವನ್ನ ನಡೆಸುತ್ತೇವೆ. ನೆಲ, ಜಲ ಹಾಗೂ ಪರಿಸರಕ್ಕೆ ಮಾರಕವಾಗದ ರೀತಿಯಲ್ಲಿ ಇನ್ನು ಮುಂದೆ ನಮ್ಮ ಬದುಕನ್ನು ರೂಢಿಸಿಕೊಳ್ಳುತ್ತೇವೆ. ಕುಟುಂಬ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಕುಟುಂಬವನ್ನ ಸಂಸ್ಕಾರಯುತ ಕುಟುಂಬವನ್ನಾಗಿ ಇರಿಸಿಕೊಳ್ಳುತ್ತೇವೆ. ಜೀವನದಲ್ಲಿ ಸ್ವದೇಶಿ ಭಾವ ಜಾಗರಣೆಯೊಂದಿಗೆ ಸದೃಢ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಕೈ ಜೋಡಿಸುತ್ತೇವೆ. ಈಗ ಹಿಂದೂ ಬಾಂಧವರಿಂದ ಪರಿಸರ ಗೀತೆ. ಧನ್ಯವಾದಗಳು. ಈಗ ವಂದನಾರ್ಪಣೆ ಅನಂತ್ ಭಟ್ ಕರಸುಳ್ಳಿ ಅವರಿಂದ. ಶ್ರೀ ಗುರುಭ್ಯೋ ನಮಃ. ಸಭೆಯ ಸಂಪ್ರದಾಯದಂತೆ ಅಂತಿಮವಾಗಿ ವಂದನಾರ್ಪಣಾ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ. ಈ ಈಪ್ನಹಳ್ಳಿ ಎಡಳ್ಳಿ ಕಾನಗೋಡು ಹಿಂದೂ ಸಮ್ಮೇಳನ ಸಂಚಾಲನ ಸಮಿತಿ ವತಿಯಿಂದ ಇವತ್ತಿನ ನಡೆದ ಭವ್ಯ ಹಿಂದೂ ಸಮ್ಮೇಳನದಲ್ಲಿ ನಮ್ಮ ಕರೆಗೆ ಮನ್ನಣೆ ನೀಡಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಸೋನವಳ್ಳಿ ಮಠದವರಿಗೆ ಭಕ್ತಿಪೂರ್ವಕ ನಮ್ಮೆಲ್ಲರ ನಮನಗಳು. ಅದೇ ರೀತಿಯಾಗಿ ಶ್ರೀ ಗೋಪಿ ಬಳ್ಳಾರಿ
ಪ್ರಾಂತ್ಯ ಕಾರ್ಯಕಾರಿಣಿ ಸದಸ್ಯರು ಇವತ್ತಿನ ಈ ನಮ್ಮ ಕಾರ್ಯಕ್ರಮಕ್ಕೆ ಬಹುದೂರದಿಂದ ಆಗಮಿಸಿ ತಮ್ಮ ಅಮೂಲ್ಯ ಸಮಯಗಳನ್ನು ನಮ್ಮೊಂದಿಗೆ ಕಳೆದಂಥ ವಕ್ತಾರರಿಗೆ ನಮ್ಮ ಈ ಸಮ್ಮೇಳನ ಸಂಚಾಲನಾ ವತಿಯಿಂದ ವಂದನೆಗಳು. ತಮ್ಮ ಇಳಿ ವಯಸ್ಸಿನಲ್ಲಿಯೂ ಶ್ರೀ ಗಜಾನನ ಬಂಡಿಯವರು ಈ ಸಮ್ಮೇಳನವನ್ನು ಮಾಡಿಕೊಂಡು ಬರಬೇಕು ಈ ಪ್ರಾಂತ್ಯದವರು ಅಂತ ನಾವು ಸಭೆ ಮಾಡಿಕೊಂಡಾಗ ಶ್ರೀ ಗಜಾನ್ ಬಂಡಿಯವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿಕೊಂಡು ಅವರ ಮುಂದಾಳತ್ವದಲ್ಲಿ ಮಾಡಬಾರ ಎನ್ನುವ ಭಾವನೆ ಬಂದಾಗ ಅವರನ್ನು ಆಹ್ವಾನಿಸಿದಾಗ ಇಂದು ನಮ್ಮೆಲ್ಲರ ಸಂಗಡ ಅವರು ಸಹ ಆಸೀನರಾಗಿದ್ದಾರೆ. ಅವರಿಗೂ ಸಂಘಟನಾ ಸಮಿತಿಯಿಂದ ವಂದನೆಗಳು. ಅತ್ಲಾಗಿ ಯುವಕರಲ್ಲ, ಇತ್ಲಾಗಿ ವಯಸ್ಸಾದವರು ಅಲ್ಲ. ಆದರೂ ಈ ಕಾರ್ಯಕ್ರಮ ಸಂಚಾರ ಸಮಿತಿಯ ಅಧ್ಯಕ್ಷರಂತ ರಾಮಣ್ಣ ಇವರಿಗೆ ನಿಮ್ಮೆಲ್ಲರ ವಂದನೆಗಳು. ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕೆಂದಾಗ ಸಂಘಟನೆ ಮುಖ್ಯ, ಕಾರ್ಯಕರ್ತರು ಮುಖ್ಯ, ಅದೇ ರೀತಿಯಾಗಿ ತನುಮಾನ ಧನ ಸಹಾಯ ಎಲ್ಲರೂ ಮುಖ್ಯ. ನಾನು ಕಸುಳ್ಳಿಯವನಾದರೂ ಹಿಪ್ನಳ್ಳಿ ದೇವಸ್ಥಾನದಲ್ಲಿ ಈ 1.5 ತಿಂಗಳ ಹಿಂದೆ ಮೀಟಿಂಗ್ ಬಂದಾಗ ಅವತ್ತಿನ ಸಭೆಯ ನಿರ್ಣಯದಂತೆ 5 ಆದಿತ್ಯವಾರ ಕನಿಷ್ಠ 50 ಜನ ಕಾರ್ಯಕರ್ತರು ಪ್ರತಿ ಆದಿತ್ಯವಾರ ಈ ಸಮ್ಮೇಳನದ ಶ್ರೇಯಸ್ಸಿಗಾಗಿ ಶ್ರಮಿಸಿದ್ದಾರೆ. ರಸ್ತೆಗೆ ನೀರು ಹಾಕುವುದಾಗಲಿ, ಈ ಪ್ರತಿಯೊಂದು ತಯಾರಿಗಾಗಲಿ ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದಾರೆ. ಅವರೆಲ್ಲರಿಗೂ ನನ್ನ ಸಮಿತಿಯ ವತಿಯಿಂದ ವಂದನೆಗಳು. ಇನ್ನು ಈ ಭಾರತ ಮಾತೆಯ ಭವ್ಯ ಹಿಂದೂ ಸಮ್ಮೇಳನದಲ್ಲಿ ಭಾರತ ಮಾತೆಯ ಸೇವೆಗೆ ತಮ್ಮ ಜೀವನವನ್ನು ಮುಡುಪಾಡಿ ಇಟ್ಟಾಗಿದ್ದ ಸೈನಿಕರನ್ನು ಸನ್ಮಾನ ಅಥವಾ ಗೌರವ ಸಮರ್ಪಣೆ ಮಾಡಬೇಕೆಂದು ವಿನಂತಿಸಿಕೊಂಡಾಗ ಈಗಾಗಲೇ ತಮ್ಮೆದುರಿಗೆ ಅವರನ್ನು ಗೌರವಿಸಲಾಗಿದೆ. ಆ 3 ಸೈನಿಕರಿಗೆ ಮತ್ತು ತಮ್ಮ ಮಗನನ್ನು ಸೈನಿಕ ಸೇವೆಗಾಗಿ ಕಳಿಸಿದಂಥ ಎಲ್ಲ ಸಮಾಜ ಬಾಂಧವರಿಗೆ ನಮ್ಮ ಸಂಚಾಲನಾ ಸಮಿತಿಯಿಂದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅಥವಾ ಪೂರ್ವ ನಿರ್ಧರಿಸುವಂತೆ ಕಾರ್ಯಕ್ರಮದ ಆಗುವುಗಳನ್ನು ಪತ್ರಿಕೆಗಳಲ್ಲಿ ನಾಳೆ ಅಥವಾ ಇವತ್ತೇ ಬಿಡುಗಡೆ ಮಾಡುವಂಥ ಪತ್ರಕರ್ತರಿಗೆ ಸಂಘಟನೆ ವತಿಯಿಂದ ಧನ್ಯವಾದಗಳು. ಅದೇ ರೀತಿಯಾಗಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಇಲ್ಲಿ ಯಾವುದೇ ಗಲಾಟೆಗಳು ನಡೆದಿಲ್ಲವಾದರೂ ನಮ್ಮ ಸಂಘದ ಆರಕ್ಷಕರು ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು. ನೀರಿನ ವ್ಯವಸ್ಥೆ ಮಾಡಿದವರಿಗೆ ಧನ್ಯವಾದಗಳು. ಹಿಪ್ನಳ್ಳಿ ಸೊಸೈಟಿಯವರು ಕಾಲಕಾಲಕ್ಕೆ ನಮಗೆ ಬೇಕಾದಂಥ ಕೆಲವು ಸಾಮಾನುಗಳನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಸಂಘದ ಆಡಳಿತ ಮಂಡಳಿಯವರಿಗೆ, ನೌಕರರಿಗೆ, ಸಮಾಜ ಬಾಂಧವರಿಂದ, ಸಂಚಾಲನಾ ಸಮಿತಿಯಿಂದ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು 1 ತಿಂಗಳಲ್ಲಿ ಮಾಡಬೇಕು ಹೇಳಾದಾಗ ಎಲ್ಲಿ ಜಾಗ ಇದೆ? ನಮ್ಮ ನಿರೀಕ್ಷೆ 1,000 ಜನ ನಿರೀಕ್ಷೆ ಇತ್ತು. ಜಾಗ ಇದೆಯೋ ಇಲ್ಲ ಅಂತ ತಿಳ್ಕೊಂಡು ಕಾರ್ಯಕರ್ತರು ಬಂದು ಈ ಜಾಗವನ್ನು ಸರಿಯಾಗಿ ಮಾಡಿ ಈ ಸ್ಥಳವನ್ನು ನಮಗೆ ಅವಕಾಶ ಮಾಡಿಕೊಟ್ಟಂತ ಶ್ರೀ ಮಂಜುನಾಥ್ ಹೆಗಡೆ ಸಂಕಟ ಮನೆ ಕುಟುಂಬದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ನೀರಿನ ವ್ಯವಸ್ಥೆಯವರಿಗೆ, ಮೈಕ್ ವ್ಯವಸ್ಥೆಯನ್ನು ಯಾವುದೇ ಕಾರ್ಯಕ್ರಮದಲ್ಲಿ ಮೈಕ್ ಇಲ್ಲ ಅಂದರೆ ಮುಂದಿದ್ದವರಿಗೆ ಕೇಳುವುದಿಲ್ಲ. ಅದನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಿಸಿಕೊಟ್ಟಂತ PPID ಅವರಿಗೂ ಧನ್ಯವಾದಗಳು. ಈ ಸ್ಟೇಜ್ ವ್ಯವಸ್ಥೆ ಅಂದರೆ ಸಭಾ ಮಂಟಪದ ವ್ಯವಸ್ಥೆಯನ್ನ ಮಧುಕರ್ ನಾಯ್ಕ್ ಕಾನ್ಗೋಡಿಯವರು ನಿರ್ವಹಿಸಿಕೊಟ್ಟಿದ್ದಾರೆ. ಅವರಿಗೂ ಧನ್ಯವಾದಗಳು. ಇನ್ನು ಯಾರಾದರೂ ತಪ್ಪುಳಿದ್ರೆ ಪ್ರತ್ಯಕ್ಷ ಪರೋಕ್ಷವಾಗಿ ಇಡೀ ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿದ ಎಲ್ಲ ಸಮಾಜ ಬಾಂಧವರಿಗೆ ಸಂಚಲನಾ ಸಮಿತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಧನ್ಯವಾದಗಳ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಈಗ ದಯವಿಟ್ಟು ಎಲ್ಲರೂ ಒಂದು ಅಲ್ಪೋಪಹಾರದ ವ್ಯವಸ್ಥೆ ಮಾಡಲಾಗಿದೆ, ಅದನ್ನು ಮುಗಿಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ.
ಜನಾರ್ದನ್ ಅವರಿಂದ ಶಾಂತಿ ಮಂತ್ರ. ಶಾಂತಿ ಮಂತ್ರ ಹೇಳ್ಕೊಡ್ತೇನೆ, ನಾವೆಲ್ಲರೂ ಒಟ್ಟಿಗೆ ಹೇಳೋಣ. ಎಲ್ಲ ಎಲ್ಲರೂ ಅದೇ ಸ್ಥಾನದಲ್ಲಿ ಎದ್ದು ಶಾಂತಿ ಮಂತ್ರ ಹೇಳೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ, ಓಂ ಶಾಂತಿ ಶಾಂತಿ शांति. बोलो भारत माता की, श्रीमद जगद्गुरु शंकराचार्य श्रीमद गंगाधरेंद्र सरस्वती स्वामी महाराज की, सनातन हिंदू धर्म की वंदे वंदे वंदे.
ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.